ಸಿನಿಮಾದ ಈ ಕಥೆಯ ಯಾವ್ದಾದ್ರು ಒಂದು ಅಂಶ ನಿಮ್ಗೆ ತುಂಬಾ ಕನೆಕ್ಟ್ ಆಗಿದೆ ಅಂದ್ರೆ ಯಾವ್ದು? ಕನೆಕ್ಟ್ ಆಗಿದೆ ಯಾವ್ದು ಪರ್ಸನಲ್ ಕನೆಕ್ಷನ್ ಅಂತ ನನ್ಗೆ ಯಾವ್ದು ಆಗಿಲ್ಲ. ಬಟ್ ಪರ್ಸನಲ್ ಕನೆಕ್ಷನ್ ಪಾತ್ರಕ್ಕೆ ಅಥವಾ ಯಾವ ಸೀನ್ಗೂ ಏನು ನಾನು ಮಾಡ್ಕೊಳಕ್ ಆಗಿಲ್ಲ. ಇಟ್ಸ್ ಅ ಬ್ಯೂಟಿಫುಲ್ ಕ್ರೈಮ್ ಥ್ರಿಲ್ಲರ್ ಅಲ್ವಾ, ಸೊ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನು ಆತರ ಕನೆಕ್ಟ್ ಮಾಡ್ಕೊಳಕ್ ನಂಗೆ ಆಗಿಲ್ಲ. ಹಯಗ್ರೀವ ಅಂತ ಏನಿದೆಯಲ್ಲ, ಇದು ಲೈಕ್ ಪುರಾತನ ಇದರಲ್ಲಿ ವಿಷ್ಣುನ ಅವತಾರದಲ್ಲಿ ಅಲ್ಲಿರೋ ಅಂದ್ರೆ ಕಂಪ್ಲೀಟ್ ಮೈಥಾಲಜಿ ಡೆಪ್ತ್ ಹೋಗಿಲ್ಲ, ಅದ್ರಲ್ಲಿರೋ ಒಂದು ಅಂಶನ ತಗೊಂಡು ಇಲ್ಲಿಗೆ ಈಗಿನ ಸಿಚುವೇಶನ್ಗಳಿಗೆ ಪ್ರಸ್ತುತ ಏನ್ ನಡೀತಾ ಇರುತ್ತಲ್ಲ ಹೊರಗಡೆ, ಬಟ್ ಜನಕ್ಕೆ ಗೊತ್ತಿದೆ, ಅದನ್ನ ತೋರಿಸಿರಲ್ಲ ಎಲ್ಲೂ. ಸೊ ಅದಕ್ಕೆ ತಕ್ಕಂಗೆ ಬ್ಲೆಂಡ್ ಮಾಡಿ ಆ ಕಾಪ್ ಕ್ಯಾರೆಕ್ಟರ್ ಮಾಡಿದ್ರು. ನಿಜ ಮಾಡ್ತಾ ಇದ್ದೀನಿ ಇವ್ರು ಬಿಟ್ಬಿಡಿಲ್ಲ ಪೊಲೀಸ್ ಅವ್ರು ಏನ್ ಮಾಡ್ತಾರೆ ಅಂತ ಯೋಚನೆ ಮಾಡಿ ಅಂದ್ರೆ ಚಾಕು ತಗೊಂಡು ಮೇನ್ ಆಗಿ ತುಂಬಾ ಅಫೆಕ್ಟ್ ಮಾಡೋದು ಸತ್ಯ ಬೆಂಕಿ ಇದ್ದಂಗೆ, ಸುಳ್ಳು ನೀರಿದ್ದಂಗ ಏನು ಹೇಳ್ದೆ ಇರೋದು ಐಸ್ ಕ್ಯೂಬ್ ಇದ್ದಂಗೆ. ಹೇಳಿ ಕನ್ನಡದಲ್ಲಿ ಒಂದ್ಸತಿ ಫೈರ್ ವಾಟರ್ ಐಸ್ ಕ್ಯೂಬ್. ಕನ್ನಡದಲ್ಲಿ ಒಂದ್ಸತಿ ಫೈರು ಏನ್ ಫೈರ್ ಬೆಂಕಿ ಸತ್ಯ ಬೆಂಕಿ ಇದ್ದಂಗೆ, ಸುಳ್ಳು ನೀರಿದ್ದಂಗೆ, ಇನ್ ಬಿಟ್ವೀನ್ ಇದ್ರೆ ಐಸ್ ಕ್ಯೂಬ್. ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸೌದೂರ್ ಟಾಕೀಸ್. ನಮ್ಮ ಸ್ಯಾಂಡಲ್ವುಡ್ ನ ಶೋಕದಾರ ಧನ್ವೀರ್ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಹಯಗ್ರೀವನಾಗಿ ನಮ್ಮ ಮುಂದೆ ಬರ್ತಾ ಇದ್ದಾರೆ ಇದೇ ಫೆಬ್ರವರಿ 27ಕ್ಕೆ. ಹಾಗೇನೆ ಈ ಸಿನಿಮಾದ ನಿರ್ದೇಶಕರು ರಘುಕುಮಾರ್ ಅವರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ಹಾಗೇನೆ ಈ ಸಿನಿಮಾದ ನಾಯಕಿ ಸಂಜನಾ ಆನಂದ್ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿ ಮಾತಾಡ್ತಾ ಹೋಗೋಣ. ಮೊದಲಿಗೆ ನಮಸ್ಕಾರ ಸರ್, ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಹೇಗೆ ನಡೀತದೆ ಸರ್ ಸಿನಿಮಾ ಕೆಲಸಗಳು? ಪ್ರಮೋಷನ್ಸ್ ಸ್ಟಾರ್ಟ್ ಮಾಡಿದ್ವಿ, ನಡೀತಾ ಇದೆ. ಸಂಜನಾ ಮ್ಯಾಮ್ ಪ್ರಮೋಷನ್ಸ್, ಒಂದು ಟೀಸರ್ ಲಾಂಚ್ ಆಗಿದೆ, ಒಂದು ಸಾಂಗ್ ಬಿಡುಗಡೆ ಮಾಡಿದ್ವಿ ಮೊನ್ನೆ, ಅಂಡ್ ಡಿಜಿಟಲ್ಸ್ಗೆ ಎಲ್ಲ ಇವಾಗ ಪ್ರಮೋಷನ್ ಸ್ಟಾರ್ಟ್ ಆಗಿದೆ. ವಾಮನ ನಂತರ ಹಯಗ್ರೀವನಾಗಿ ನಮ್ಮ ಮುಂದೆ ಬರ್ತಾ ಇದ್ದೀರಾ. ಇದರ ತನಕ ಒಂದು ಮಾಸ್ ಕ್ಯಾರೆಕ್ಟರ್ಗಳಲ್ಲಿ ನೀವು ಕಾಣಿಸ್ಕೊಳ್ತಾ ಇದ್ರಿ, ಇವಾಗ ಮಾಸ್ ಲೀಡರ್ ಆಗಿ ಬದಲಾವಣೆ. ಇದರ ಹಿಂದಿರುವಂತಹ ಇಂಟೆನ್ಷನ್ ಏನು, ಇದರ ರಿಸಲ್ಟ್ ಏನಾಗ್ಬೋದು ಅಂತ ನಿಮ್ಗೆ ಅನಿಸ್ತಾ ಇದೆ? ಇಲ್ಲ, ನಂದು ಯಾಕಂದ್ರೆ ನಾನು ಪ್ರತಿಯೊಂದು ಸ್ಕ್ರಿಪ್ಟ್ ಆಯ್ಕೆ ಮಾಡ್ಬೇಕಾದ್ರೆ ನನ್ನ ಪಾತ್ರಗಳ ವಿಭಿನ್ನತೆ ನಾನು ಜಾಸ್ತಿ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ರಿಪೀಟೆಡ್ ಮಾಡೋಕ್ಕೆ ಇಷ್ಟಪಡಲ್ಲ, ಅದು ಒಂದೇ ವರ್ಗಕ್ಕೆ ಸೀಮಿತ ಆಗಬೇಕು ಅನ್ನೋದು ನಂಗೆ ಇಷ್ಟ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಒಳ್ಳೊಳ್ಳೆ ಫ್ರೆಶ್ ಸಬ್ಜೆಕ್ಟ್ಗೆ ಕಾಯ್ತಾ ಇರ್ತೀನಿ ಅದಂತೂ. ಸೊ ನನಗೆ ಇದು ನಮ್ಮ ರಘುವರು ಬಂದು ಕತೆ ಹೇಳಿದಾಗ, ನಮ್ಮ ಮಾಮೂಲಿ ಕಾಪು ಒಂದು ಬರೀ ಒಂದೇನೆಲ್ಲ ಸೇಮ್ ಅದೇ ಇರುತ್ತೆ, ಕಾಪ್ ಸ್ಟೋರಿಗಳು ಇರುತ್ತೆ, ಇಲ್ಲ ಕ್ರೈಮ್ ಇರುತ್ತೆ, ಇಲ್ಲ ಯಾವ್ದಾದ್ರು ಮರ್ಡರ್ ಮಿಸ್ಟರ್ ಇರುತ್ತೆ, ಇದೇ ಇರುತ್ತೆ ಅಂದ್ಕೊಂಡಿದ್ದೆ. ಬಟ್ ಇಲ್ಲ, ಒಂದು ಲೈನ್ ಹೇಳಿದಾಗ ನನಗೆ ಇದೇನೋ ಸಮಥಿಂಗ್ ಡಿಫ್ರೆಂಟ್ ಇದೆ, ಆಯ್ತು ರೆಡಿ ಮಾಡಿ ನೋಡೋಣ ಇದೆ ಅಂತ ಒಂದು ಸ್ವಲ್ಪ ಎಲ್ಲ ಫುಲ್ಲು ಕಥೆನ ಎಳೆನೆಲ್ಲ ರೆಡಿ ಮಾಡ್ಕೊಂಡು ಬಂದು ಅವಾಗ ಇದು ಬೇರೆ ಥರನೇ ಇತ್ತು. ಲೈಕ್ ದ ವೇ ಆಫ್ ಟೆಲ್ಲಿಂಗ್ ಇರ್ಬೋದು, ಸ್ಟೋರಿ ಟೆಲ್ಲಿಂಗ್, ನರೇಷನ್ ಇರ್ಬೋದು. ಜೊತೆಗೆ ಹಯಗ್ರೀವ ಅಂತ ಏನಿದೆಯಲ್ಲ, ಇದು ಲೈಕ್ ಪುರಾತನ ಇದರಲ್ಲಿ ವಿಷ್ಣುನ ಅವತಾರದಲ್ಲಿ ಅಲ್ಲಿರೋ ಅಂದ್ರೆ ಕಂಪ್ಲೀಟ್ ಮೈಥಾಲಜಿ ಡೆಪ್ತ್ ಹೋಗಿಲ್ಲ, ಅದ್ರಲ್ಲಿರೋ ಒಂದು ಅಂಶನ ತಗೊಂಡು ಇಲ್ಲಿಗೆ ಈಗಿನ ಸಿಚುವೇಶನ್ಗಳಿಗೆ ಪ್ರಸ್ತುತ ಏನ್ ನಡೀತಾ ಇರುತ್ತಲ್ಲ ಹೊರಗಡೆ, ಬಟ್ ಜನಕ್ಕೆ ಗೊತ್ತಿದೆ, ಅದನ್ನ ತೋರಿಸಿರಲ್ಲ ಎಲ್ಲೂ. ಸೊ ಅದಕ್ಕೆ ತಕ್ಕಂಗೆ ಬ್ಲೆಂಡ್ ಮಾಡಿ ಆ ಕಾಪ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಜೊತೆಗೆ ನಂದಿರಲ್ಲಿ ಡ್ಯೂಯಲ್ ಶೇಡ್ ಕ್ಯಾರೆಕ್ಟರ್ನೂ ಇದೆ. ಸೊ ಕಾಪ್ ಕಮ್ ಇನ್ನೊಂದು ಬರುತ್ತೆ ಸಿನಿಮಾದಲ್ಲಿ. ಸೊ ಅದಕ್ಕೋಸ್ಕರ ಇದಂತ ವಿಭಿನ್ನತೆ ಇರ್ತಲ್ಲ, ಸೊ ಮಾಡೋಣ ಅಂದ್ಬಿಟ್ಟು ಪ್ಲಾನ್ ಮಾಡಿದ್ದು. ಸೊ ನೋಡ್ಬೇಕು ಜನ ಒಪ್ಕೊಂತಾರೆ, ಇಷ್ಟಪಡ್ತಾರೆ ಅಂತ ಅನ್ಕೊಂಡು. ಓಕೆ, ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಇಂದ ಇಲ್ಲಿವರೆಗೂ ನಿಮ್ಮ ಜರ್ನಿ ನೋಡೋದಾದ್ರೆ ಹಯಗ್ರೀವಾಗ ಹೇಗೆ ಬಂದ್ರಿ, ಈ ಸ್ಟೋರಿಯ ಯಾವ ಅಂಶ ನಿಮ್ಗೆ ಕನೆಕ್ಟ್ ಮಾಡ್ತು? ಜರ್ನಿ ನೋಡೋದಾದ್ರೆ ಐ ಆಮ್ ಹ್ಯಾಪಿ ಅಬೌಟ್ ದ ಗ್ರೋತ್ ಐವ್ ಹ್ಯಾಡ್. ಅಂದರೆ ನನ್ನ ಸೆಲೆಕ್ಷನ್ಸ್ ಆಗಿರ್ಬೋದು, ಗ್ರೋತ್ ಆಗಿರ್ಬೋದು, ತುಂಬ ಖುಷಿ ಕೊಟ್ಟಿದೆ, ತುಂಬ ಕಲ್ತಿದ್ದೀನಿ ಕೂಡ. ಆ್ಯಂಡ್ ಹಯಗ್ರೀವಾಗ ಸೆಲೆಕ್ಟ್ ಆಗಿದ್ದು ಅಫ್ಕೋರ್ಸ್ ಪ್ರೊಡಕ್ಷನ್ ಹೌಸಿಂದ ಕಾಲ್ ಬಂದಿದ್ದು. ಬಿಹೈಂಡ್ ದ ಪ್ರಾಸೆಸ್ ನೀವು ಅವ್ರನ್ನೇ ಕೇಳಬೇಕು. ಬಟ್ ನನಗೆ ತುಂಬ ಇಷ್ಟ ಆಗಿದ್ದು ಅಫ್ಕೋರ್ಸ್ ಕತೆ. ನೀವು ಪೋಸ್ಟರಿಂದ ನೋಡಿದ್ರೆ ಟೈಟಲ್ ಇಟ್ ಸೆಲ್ಫ್ ಇಸ್ ವೆರಿ ಡಿಫ್ರೆಂಟ್. ಒಂದು ಹೊಸ ಕಾನ್ಸೆಪ್ಟ್ ಒಂದಿಗೆ ಅವರು ಕತೆ ತೊಗೊಂಡು ಬರ್ತಾ ಇದ್ದಾರೆ. ಸೊ ಕತೆ ವಾಸ್ ಸಮಥಿಂಗ್ ದಟ್ ವಾಸ್ ವೆರಿ ಡಿಫ್ರೆಂಟ್ ಆ್ಯಂಡ್ ಐ ಥಾಟ್ ವೈ ನಾಟ್ ಟ್ರೈ ಮಾಡೋಣ ಅಂತ. ಓಕೆ ರಘು ಸರ್, ಇದು ನನ್ನ ಪ್ರಶ್ನೆ ಏನಂದ್ರೆ, ಇವಾಗ ನಾವು ಟೀಸರ್ ಮೇಲ್ನೋಟಕ್ಕೆ ನೋಡೋದಾದ್ರೆ ಈ ಕಂಪ್ಲೀಟ್ ಟೀಸರ್ ನಲ್ಲಿ ಒಂದು ಹೋರಾಟ ಕಾಣಿಸ್ತಾ ಇದೆ. ಇದಕ್ಕೆ ಮುನ್ನುಡಿ ಬರೆಯೋದು ಹೀರೋ, ನಾಯಕನ ಪಾತ್ರ ಆದ್ರೆ ಇದಕ್ಕೆ ಅಂತ್ಯ ಹಾಡೋರು ಯಾರು, ಹೀರೋನ ವಿಲನ್ನ? ಅಂತ್ಯ ಆಲ್ಮೋಸ್ಟ್, ಯಾಕಂದ್ರೆ ಹಯಗ್ರೀವನ ಅಲ್ಲೇ ಇದೆ, ರಾಕ್ಷಸನ ಸಂಹಾರ ಮಾಡೋದು ಹಯಗ್ರೀವ ದೇವ್ರೆ. ಸೊ ಹೀರೋನೇ ಬರ್ಬೇಕಲ್ಲ ಸಂಹಾರ ಮಾಡಕ್ಕೆ, ಅವನಿಂದ ಅಂತ್ಯ ಕಾಣೋದು. ಓಕೆ, ಅವರಿಂದನೇ. ಮತ್ತೆ ಮತ್ತೊಂದು ನಾನು ಇಂಪಾರ್ಟೆಂಟ್ ನನ್ನ ಅಂಶ ಏನು ಅಬ್ಸರ್ವ್ ಮಾಡಿದೆ, ಕಂಪ್ಲೀಟ್ ನಾವು ಅಂದ್ರೆ ಆ ವಿಜುವಲ್ಸ್ ಗಳಲ್ಲಿ ತೋರಿಸಿರೋದು ಕೆಂಪು ಬಟ್ಟದ ಅಂದ್ರೆ ರೆಡ್ ಕಲರ್ ಶರ್ಟ್ ಅನ್ನ ನೀವು ಜಾಸ್ತಿ ವೇರ್ ಮಾಡಿರೋ ಅಂತದ್ದು ಇದ್ರಲ್ಲಿ. ಅಂದ್ರೆ ಇದೆಲ್ಲೋ ಅಂದ್ರೆ ಉರಿಯೋ ಬೆಂಕಿನ ಒಂದು ರೆಪ್ರೆಸೆಂಟ್ ಮಾಡುತ್ತಾ, ಅಥವಾ ಫಾರ್ ಎಕ್ಸಾಂಪಲ್ ಬೆಂಕಿ ಅಷ್ಟೇ ಸುಡೋ ಕಷ್ಟಗಳನ್ನ ಅನುಭವಿಸಿದವನು ಅಂತಲ್ಲ?
ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಸರ್ ಅಂದ್ರೆ ಏನಿಲ್ಲ madam. ಪ್ರಿಪೇರ್ ಆಗಿರೋರು ಯಾರು ನಾನು ಪ್ರಿಪೇರ್ ಆಗಿದ್ದೀನಿ ಅದು ಅವ್ರಿಗೆ ಕತೆ ಇವಾಗ ನೀವೇನಾದ್ರು ಒಂದು ಸೀನ್ ಟ್ರೀಟ್ ಮಾಡ್ಬೇಕಾದ್ರೆ ಟೋನ್ ಇರ್ಬೋದು, ಆ ಸೀನ್ ಏನ್ ಕೇಳ್ತಿದೆ, ಕಾಸ್ಟ್ಯೂಮ್ ಪ್ರತಿಯೊಂದು ನಾವು ಡೀಟೇಲ್ ಮಾಡಿರ್ತೀವಿ, ಕಾಸ್ಟ್ಯೂಮ್ ಡಿಸೈನ್ ಕೊಡ್ಸಿರ್ತೀವಿ, ಕ್ಯಾಮ್ರಾಮನ್ ಕರ್ಕೊಂಡಿರ್ತೀವಿ, ಬ್ಯಾಕ್ ಗ್ರೌಂಡ್ ಏನಿರುತ್ತೆ ಮುಂಚೆ ಪ್ರೀ ಪ್ಲಾನ್ ಮಾಡಿರ್ತೀವಲ್ಲ. ಸೊ ಆ ಸೀನ್ ತಕ್ಕಂಗೆ ಕಾಸ್ಟ್ಯೂಮ್ ಹಾಕಿದ್ರೆ ನಾವು ಒಂದು ಅಂದ್ರೆ ಅದು ಅಟ್ರಾಕ್ಟಿವ್ ಆಗಿರುತ್ತೆ, ಅದಕ್ಕೆ ಆಪ್ಟ್ ಆಗುತ್ತೆ. ಸೊ ಕ್ಲೈಮ್ಯಾಕ್ಸ್ ಬಂದ್ರೆ ಅದಕ್ಕೊಂದು ಸೀನ್, ಅದಕ್ಕೊಂದು ಕಾಸ್ಟ್ಯೂಮ್ ಇರುತ್ತೆ. ಪ್ರತಿಯೊಂದು ಸಾಂಗ್ ನೋಡಿದ್ರೆ ಅಲ್ಲೊಂದಷ್ಟು ಡಿಫ್ರೆಂಟ್ ಕಾಸ್ಟ್ಯೂಮ್ಸ್ ಇರುತ್ತೆ. ಸೊ ಅದಕ್ಕೆ ಸೀನ್ ತಕ್ಕಂಗೆ ಕಾಸ್ಟ್ಯೂಮ್ ನಾವು ಮಾಡ್ಕೊಂಡಿದ್ವಿ. ಹಾಗೇನೆ ನಮ್ಗೆ ಈ ಟೀಸರ್ ನಲ್ಲಿ ಒಂದು ಡೈಲಾಗ್ ಬರುತ್ತೆ, ಅಪರಾಧಿನ ಹುಡುಕೋದಕ್ಕೆ ನಾಯಕ ಬೇರೆ ಯುಗಕ್ಕೆ ಹೋಗ್ತಾನೆ ಅನ್ನುವಂಥದ್ದು. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ? ಹೌದು ಮೇಡಮ್, ಅಂದ್ರೆ ನಾವು ಪ್ರೆಸೆಂಟ್ ಹೋಗ್ತಾನ ಇಮ್ಯಾಜಿನೇಷನ್ ಹೋಗ್ತಾನ ನೀವು ಸಿನಿಮಾದಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಅಲ್ಲೇ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಾಗುತ್ತೆ. ಬಟ್ ಈ ಬೇರೆ ಯುಗ ಅನ್ನೋದು ಮೈಥಾಲಜಿ ಅಂದ್ರೆ ನಾವು ಯಾವ ಯುಗದಲ್ಲಿ ತೋರಿಸ್ತೀವಿ ಅಂತ ಹೇಳ್ತೀವಿ. ಇಷ್ಟೊಂದು ತ್ರೇತಾಯುಗ, ದ್ವಾಪರ ಯುಗ, ತುಂಬಾ ಯುಗ ಇದೆ. ಯಾವ ಯುಗಕ್ಕೆ ಹೋಗ್ತಾ ಅಂತ ಸಿನಿಮಾದಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ. ಹಯಗ್ರೀವ ಅನ್ನೋ ಟೈಟಲ್ ಆಕ್ಚುಲಿ ಸಿಂಬಾಲಿಕ್ ಅಲ್ಲ ಅಂತ ಅನ್ಸುತ್ತೆ. ಅಂದ್ರೆ ಈ ಸಿನಿಮಾ ಬಂದ ಮೇಲೆ ಇದಕ್ಕೊಂದು ಅರ್ಥ ಸಿಗ್ಬೋದಾ? ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಖಂಡಿತ. ಜೊತೆಗೆ ಮ್ಯಾಮ್ ಇದು ನಾವೆಲ್ಲೂ ಇಡಬೇಕು ಅಥವಾ ಸುಮ್ಮನೆ ಏನೋ ಪವರ್ಫುಲ್ ಆಗಿರೋ ಟೈಟ್ಲು ಕಥೆನೇ ಬೇರೆ ಇಟ್ಕೊಂಡು ಇದು ಮಾಡೋದು ಆ ಥರದ್ದು ಮಾಡಿಲ್ಲ. ಕತೆಗೆ ಅನುಗುಣವಾಗಿ ಏನಿದೆಯೋ ಅದ್ರ ತಕ್ಕನಂಗೆ ಟೈಟಲ್ ಇದೆ. ಸೊ ಈಗ ಕತೆ ಒಂದ್ ಮಾಡಿ ಟೈಟ್ಲ್ ಒಂದ್ ಮಾಡಿದ್ರೆ ಅದು ಜನಕ್ಕೆ ಒಂದು ಕ್ಲೀಶೆ ಅನ್ಸ್ಬಿಡುತ್ತೆ, ಆಮೇಲೆ ಒಪ್ಕೊಳ್ಳಲ್ಲ ಜನ, ಸುಮ್ಮನೆ ಬಿಲ್ಡಪ್ ಇಟ್ಕೊಂಡವ್ರೆ ಅನ್ಸುತ್ತೆ. ಬಟ್ ಈಗ ಆ ಟೈಟಲ್ ತಕ್ಕನಂಗೆ ನ್ಯಾಯ ಒದಗಿಸುವಂತ ಕತೆ ಇದೆ. ಸೊ ಅದಕ್ಕೋಸ್ಕರ ಆ ಟೈಟಲ್ ಆಪ್ಟಾಗಿ ಇಟ್ಟಿರೋದು. ಸರ್, ಒಂದ್ ಕಡೆ ದೇವ್ರ ಪೂಜೆ ತೋರಿಸ್ತೀರಾ, ಮತ್ತೊಂದ್ ಕಡೆ ಬಲಿ ಆಗಿರ್ಬೋದು, ಮಾಟ ಮಂತ್ರ ತೋರಿಸ್ತೀರಾ. ಅಂದ್ರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಸಿನಿಮಾದ ಮೇನ್ ಕಾನ್ಫ್ಲಿಕ್ಟ್ ಏನು? ಸೊ ಹಾಗೇನೆ ಆ ಪ್ರಸ್ತುತ ಸಮಾಜಕ್ಕೂ ಈ ಸಿನಿಮಾ ಕತೆಗೂ ಏನಾದ್ರು ಸಂಬಂಧ ಇದೆಯಾ? ಇದ್ರೆ ಯಾವ ರೀತಿಯ ಸಂಬಂಧ? ಯಾ ಮೇಡಮ್, ಅದೇನೆ ಈಗ ಒಂದ್ ಕಡೆ ದೈವ, ಇನ್ನೊಂದು ಕಡೆ ದುಷ್ಟ ಅನ್ನೋದು ಇದು ಎರಡು ಎಲ್ಲೇ ಹೋದ್ರು ಇದ್ದೇ ಇರುತ್ತೆ. ಸೊ ಅದು ದೈವ ದುಷ್ಟ ಬಟ್ ಅದರಲ್ಲೇ ಅಂತ ನೋಡೋದು ಅಂತಲ್ಲ, ಪ್ರತಿಯೊಂದು ವಿಚಾರದಲ್ಲೂ ಪ್ರತಿಯೊಂದು ಕೆಲಸಗಳು ಇದ್ದೇ ಇರುತ್ತೆ. ಒಳ್ಳೆತನ ಇರುತ್ತೆ, ಕೆಟ್ಟತನ ಇರುತ್ತೆ. ಸೊ ಆ ಒಳ್ಳೆತನ ಕೆಟ್ಟತನ ನಡೆಯುವಂತ ಒಂದು ಇದೇನೆ ಈ ನಮ್ಮ ಸಿನಿಮಾದಲ್ಲಿ ತೋರ್ಸಬಹುದು. ಸೊ ಲಾಸ್ಟ್ ಅಲ್ಲಿ ಯಾವ್ದು ಗೆಲ್ಲುತ್ತೆ ಇದ್ರ ಮಧ್ಯೆ? ಒಳ್ಳೆತನ ಗೆಲ್ಲುತ್ತಾ, ಕೆಟ್ಟದ್ದು ಗೆಲ್ಲುತ್ತಾ? ಓಕೆ ಸರ್, ಇವಾಗ ನಿಮ್ 3 ಜನಕ್ಕೆ ನಾನು ಈ ಸಿನಿಮಾದ ಈ ಕಥೆಯ ಯಾವ್ದಾದ್ರು ಒಂದು ಅಂಶ ನಿಮ್ಗೆ ತುಂಬಾ ಕನೆಕ್ಟ್ ಆಗಿದೆ ಅಂದ್ರೆ ಯಾವ್ದು? ಕನೆಕ್ಟ್ ಆಗಿದೆ ಪರ್ಸನಲ್ ಕನೆಕ್ಷನ್ ಅಂತ ನನ್ಗೆ ಯಾವ್ದು ಆಗಿಲ್ಲ. ಬಟ್ ಪ್ರಿಪೇರ್ ಆಗಿಲ್ಲ, ಪರ್ಸನಲ್ ಕನೆಕ್ಷನ್ ಪಾತ್ರಕ್ಕೆ ಅಥವಾ ಯಾವ ಸೀನ್ಗೂ ಏನು ಏನು ನಾನು ಮಾಡ್ಕೊಳಕ್ ಆಗಿಲ್ಲ. ಇಟ್ಸ್ ಅ ಬ್ಯೂಟಿಫುಲ್ ಕ್ರೈಮ್ ಥ್ರಿಲ್ಲರ್ ಅಲ್ವಾ. ಸೊ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನು ಆ ತರ ಕನೆಕ್ಟ್ ಮಾಡ್ಕೊಳಕ್ ನಂಗೆ ಆಗಿಲ್ಲ. ನಂಗೆ ಟೈಟಲ್ ಹಯಗ್ರೀವ ಟೈಟಲ್ ಸಿಕ್ಕಿದ್ದು ಆ ರೀತಿ ಇರ್ಬೋದು, ಅಥವಾ ಕ್ಲೈಮ್ಯಾಕ್ಸ್ ಅಲ್ಲಿ ಮೇಡಮ್ ಮತ್ತೆ ಹೀರೋ ಅದ್ ಮಾಡಿರೋದು, ಅದು ಆ ಅಂಶ ಯಾವಾಗಲೂ ಟಾಂಟ್ ಮಾಡುತ್ತೆ. ಆ ಸಿನಿಮಾ ನೋಡ್ಬೇಕಾರಲ್ಲ, ಅಂದ್ರೆ ಕ್ಲೈಮ್ಯಾಕ್ಸ್ ಪೋರ್ಷನ್ ಎಲ್ಲ ನೋಡ್ಬೇಕಾದ್ರೆ ಅದೊಂದು ಪ್ರೌಡ್ ಫೀಲ್ ಆಗುತ್ತೆ. ವಾವ್, ಸಖತ್ ಎಕ್ಸಿಕ್ಯೂಟ್ ಮಾಡಿದೀವಿ, ಚೆನ್ನಾಗಿ ಮಾಡಿದೀವಿ ಅನ್ನೋ ಆ ಅಂಶ ಯಾವಾಗಲೂ ಕನೆಕ್ಟ್ ಆಗ್ತಾ ಇರುತ್ತೆ. ತುಂಬಾ ಸಲ ಪ್ಲೇ ಮಾಡ್ಕೊಂಡು ನೋಡಿದೀವಿ. ಅದೇ ಲಾಸ್ಟ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಡೈಲಾಗ್ ಬರುತ್ತೆ, ತುಂಬಾ ಲೆಂತಿಯಾಗಿ ಬರುತ್ತೆ. ಅದ್ರ ಜೊತೆಗೆ ಅಲ್ಲಿ ಸಾರಾಂಶ ಆಗಿರುತ್ತೆ ಆ ಡೈಲಾಗ್ ಅಂದ್ರೆ, ಲೈಕ್ ಭಗವಂತ ಆದವನ್ನೇನೆ ಅಂತದ್ನ ನೀವು ನಂಬಲ್ಲ ಅಂತ ಓಡ್ತೀರಾ, ಬಟ್ ಭಗವಂತ ಇರೋದು ಸತ್ಯ, ಪುರಾಣಗಳು ಸತ್ಯ, ಅದೇ ರೀತಿ ಅದ್ರಲ್ಲಿ ನಡೆದಿರೋದು ಸತ್ಯ, ಇವತ್ತಿಗೂ ನಡೀತಿರೋದು ಸತ್ಯ. ಸೊ ಆ ಸಾರಾಂಶ ಇನ್ನ ಫುಲ್ ಹೇಳಕ್ಕಾಗಲ್ಲ, ಅಷ್ಟು ಮಾತ್ರ. ಸೊ ಅದು ತುಂಬಾ ಕನೆಕ್ಟ್ ಆಯ್ತು ನಂಗೆ. ಲೈಕ್ ಪ್ರೆಸೆಂಟ್ ಇರೋ ಸಿಚುವೇಶನ್ಗಳು ತಕ್ಕನಂಗಿದೆ ಅದು. ಸರ್, ಒಂದ್ ಕಡೆ ಏನಂದ್ರೆ ಗಣೇಶ ಬಂದು ಹೋಗುವಂತದ್ದು, ಫಾರ್ ಎಕ್ಸಾಂಪಲ್, ಮತ್ತೆ ಶಿವ ಹಾಗೆ ನರಸಿಂಹ ದೇವರು ಬಂದು ಹೋಗ್ತಾರೆ, ಮತ್ತೊಂದ್ ಕಡೆ ಅಸುರರು ಬಂದು ಹೋಗ್ತಾರೆ. ಸೊ ಇದು ಅಂದ್ರೆ ಪ್ರಾಬಬ್ಲಿ 2 ವ್ಯಕ್ತಿಗಳ ನಡುವೆ ನಡೆಯುವಂತ ಒಂದು ಏನು ಸಮರನ, ಅಥವಾ 2 ಶಕ್ತಿಗಳ ನಡುವೆ ನಡೆಯುವಂತ ಒಂದು ಸೆಣಸಾಟನ ಅಂತ? ಶಕ್ತಿಗಳ ನಡುವೆ ಸೆಣಸಾಟ. ಶಕ್ತಿಗಳು ಶಕ್ತಿನೇ ಮೇನ್. ಇನ್ಡೆಪ್ತ್ ಏನಾದ್ರು ಹೇಳ್ಬೋದಾ? ಇನ್ಡೆಪ್ತ್ ಸಿನಿಮಾ ಚೆನ್ನಾಗಿದೆ. ತುಂಬಾ ಇನ್ಡೆಪ್ತ್ ಹೋದಾಗ ನಾವು ಹೇಳೋದ್ರಲ್ಲಿ ಚಿಕ್ಕ ಲೈನ್ ಮೇಡಮ್, ಚಿಕ್ಕ ಲೈನ್ ಅದು ತುಂಬಾ ಇನ್ಡೆಪ್ತ್ ಅಂತಲ್ಲ, 2 ಶಕ್ತಿಗಳು ಹೊಡೆದಾಡ ಹೆಂಗಿರುತ್ತೆ ಸಿನಿಮಾದಲ್ಲಿ ಅನ್ನೋದು. ಓಕೆ. ಸಾಮಾನ್ಯವಾಗಿ ಹೀರೋಯಿನ್ಸ್ ಗಳಿಗೆ ಯಾವ ಜಾನರ್ ಮಾಡಿದ್ರೆ ಅವ್ರಿಗೆ ಅಂದ್ರೆ ಜಾಸ್ತಿ ಪ್ರಾಮಿನೆನ್ಸ್ ಸಿಗುತ್ತೆ ಅಂತ ಸಿನಿಮಾಗಳು? ಇಟ್ ಡಿಪೆಂಡ್ಸ್ ಆನ್ ದ ಸ್ಕ್ರಿಪ್ಟ್ ಅಲ್ವಾ. ಅಂದ್ರೆ ಇದೇ ಪರ್ಟಿಕ್ಯುಲರ್ ಸ್ಕ್ರಿಪ್ಟ್ಗೆನೆ ಪ್ರಾಮಿನೆನ್ಸ್ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ. ಸೇಫ್ KGF ಅಲ್ಲಿ ಅಮ್ಮನ್ ಪಾತ್ರ ತಗೊಂಡ್ರೆ ಅವ್ರು ಎಷ್ಟು ಚಿಕ್ಕದಾಗಿ ಕಾಣಿಸ್ಕೊಂತಾರೆ, ಬಟ್ ಟುಡೇ that's made a very very big impact. So ಆ ತರ ಇಟ್ ಡಿಪೆಂಡ್ಸ್ ಆನ್ ದ ಸ್ಕ್ರಿಪ್ಟ್. ಅಂಡ್ ಐ ಡೋಂಟ್ ಬಿಲೀವ್ ಇದೇ ರೋಲ್ ಮಾಡಿದ್ರೇನೆ ಜನ ಕನೆಕ್ಟ್ ಆಗಕ್ಕಾಗೋದು, ಅಥವಾ ಇದೇ ಪಾತ್ರದಲ್ಲಿ ಮಾತ್ರ ನಾನು ಇಷ್ಟ ಆಗೋದು ಅಂತ. ಟೋಟ್ಲಿ ಡಿಪೆಂಡ್ಸ್ ಆನ್ ದ ಸ್ಕ್ರಿಪ್ಟ್ ನನಗೆ. ಸರ್, ಎಲ್ಲೋ ಒಂದ್ ಕಡೆ ಇದು ಸ್ಟ್ರೈಟ್ ಫಾರ್ವರ್ಡ್ ಕತೆ ಅಲ್ಲ ಅಂತ ಅನ್ಸುತ್ತೆ. ಲೇಯರ್ಸ್ ಏನಾದ್ರು ಇದೆಯಾ, ಅಥವಾ ಅಂದ್ರೆ ಇವಾಗ ಆಡಿಯನ್ಸ್ ಅವರೇ ತಾವಾಗಿ ಡಿಕೋಡ್ ಮಾಡ್ಬೇಕಾದಂತಹ ಕಥೆನ? ಖಂಡಿತ ಡಿಕೋಡ್ ಮಾಡೋದು ಕಂಪ್ಲೀಟ್ ಕ್ಲೈಮ್ಯಾಕ್ಸ್ ಡಿಕೋಡ್ ಮಾಡ್ತಾನೆ ಇರ್ಬೇಕಾಗುತ್ತೆ, ಯಾರಿಗೆ ಏನು ಇತ್ತ ಅಂದ್ರೆ. ಹೌದು.
ಸರ್ ತಾವೇನ್ ಹೇಳ್ತೀರಿ? ಹೌದು ಮೇಡಮ್, ಸಸ್ಪೆನ್ಸ್ ಸರಿ, ಅವ್ರು ಅಲ್ಲ ಹೌದು. ಏನ್ ಬೇಕು ಸಿನಿಮಾನ ಸಸ್ಪೆನ್ಸ್ ಇಲ್ಲ, ನಿಮ್ ಸಿನಿಮಾನ ಸಸ್ಪೆನ್ಸ್ ಇದೆ, ಎಲ್ಲ 3 ಜನ ಒಂದೇ. ಯಾಕಂದ್ರೆ ಏನು ಮೇಡಮ್, ಈ ಕತೆ ಬಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದ್ರಿಂದ ಆಸ್ ನಿಮ್ ಕಮರ್ಷಿಯಲ್ ಸಿನಿಮಾಗಳು ಮಾಡಿದಾಗ ನಾವ್ ಹೇಳ್ದಂಗೆ ಇಲ್ಲ ಮೇಡಮ್ ಹಿಂಗಿರುತ್ತೆ, ತಂದೆ ತಾಯಿ ಸೆಂಟಿಮೆಂಟ್ ಇರುತ್ತೆ, ಅದ್ರ ಪ್ರತಿಯೊಂದು ಇದೆ. ಬಟ್ ಇದು ಹೆಂಗೆ ಅಂದ್ರೆ ಈಗ ಸಸ್ಪೆನ್ಸ್ ಒಂದು ಚೂರು ಎಳೆ ಬಿಟ್ಟು ಇಡೀ ಸಿನಿಮಾನೇ ಬಿಟ್ಕೊಟ್ಕೊಂಡು ಕೊಟ್ಟಂಗೆ. ಓಕೆ. ಅವ್ರು ಡಿಕೋಡ್ ಮಾಡಕ್ಕಾಗತ್ತೆ ಉಲ್ಟಾ ಹೇಳಿ ಡಿಫ್ರೆಂಟ್ ಒಪಿನಿಯನ್ ಕೊಡಕ್ಕಾಗಲ್ಲ. ಸರಿ ಸರ್, ಆಯ್ತು. ಇವಾಗ ನಾನು ಬೇರೆ ಪ್ರಶ್ನೆ ಕೇಳ್ತೀನಿ ಬಿಡಿ. ಸರ್, ಅರ್ಜುನ್ ಹಯಗ್ರೀವ, ಅರ್ಜುನನ ಬಾಣ ಹಾಗೇನೆ ಕುದುರೆ ಓಟ, ಈ ಎರಡು ಕೂಡ ಸ್ಪೀಡ್ ಅನ್ನ ರಿಸೆಂಬಲ್ ಮಾಡುತ್ತೆ. ಸೊ ಇಲ್ಲಿ ನಾಯಕ ಸ್ಪೀಡ ಅಥವಾ ಅವನಿಗೆ ಎದುರಾಗೋ ಸಮಸ್ಯೆಗಳ ಸ್ಪೀಡ? ಎರಡೂ ಸ್ಪೀಡ್ ಇದರಲ್ಲಿ, ಎರಡು ವೇಗವಾಗಿ ಇರುತ್ತೆ. ಅದು ವೇಗ ಆದ್ರೆ ಇವನು ವೇಗ ಇರ್ತಾನೆ, ಇವನು ವೇಗ ಆದ್ರೆ ಅದು ವೇಗ ಆಗಿರ್ತಾನೆ. ಧನ್ವೀರ್ ಸರ್ ಆನ್ ಸ್ಕ್ರೀನ್ ಅಲ್ಲಿ ಇದಾರೆ ಅಂದ್ರೆ ಪ್ರಾಬಬ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಸರ್ ನೀವು ಅಂದ್ರೆ ಧನ್ವೀರ್ ಸರ್ನ ಈ ಪ್ರಾಜೆಕ್ಟ್ಗೆ ಅವ್ರನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಯಾಕೆ ಅನ್ನಿಸ್ತು? ಮೊದಲನೇದಾಗಿ ಅಂದ್ರೆ ನಮಗೆ ಈ ಪ್ರೀವಿಯಸ್ ಸಿನಿಮಾಗಳಲ್ಲಿ ಕಾಪ್ ರೋಲ್ ಮಾಡದೇ ಇರೋರು, ಫ್ರೆಶ್ ಆಗಿ ಕಾಸ್ಟ್ ಅಂದ್ರೆ ಕಾಪ್ ರೋಲ್ ಮಾಡೋ ಅಂತ ಒಂದು ಆರ್ಟಿಸ್ಟ್ ಬೇಕಿತ್ತು ನಮ್ಗೆ, ಹೀರೋ ಒಂದು ಎಸ್ಟಾಬ್ಲಿಷ್ಡ್ ಹೀರೋ ಬೇಕಿತ್ತು. ಸೊ ಧನ್ವೀರ್ ಸರ್ ನೋಡಿದಾಗ ನಮಗೆ ಎಲ್ಲ ಕ್ವಾಲಿಟೀಸ್ ಇತ್ತಲ್ಲ, ಸೊ ನಾವು ಅಪ್ರೋಚ್ ಮಾಡಿದಾಗ ಖುಷಿ ಆಗುತ್ತೆ. ಅಂದ್ರೆ ಕಾಪ್ ಅಲ್ವಾ, ಯಾಕಂದ್ರೆ ಫಸ್ಟ್ ಟೈಮ್ ಮಾಡಿದಾಗ ಅವ್ರಿಗೂ ಒಂದು ಕನೆಕ್ಷನ್ ಆಗುತ್ತೆ. ನಾನು ಹಯಗ್ರೀವ ಫಸ್ಟ್ ಟೈಮ್ ನಾನು ಕಾಪ್ ಮಾಡಿದೆ ಅಂತ ಅವ್ರಿಗೂ ಒಂದು ಡೆಡಿಕೇಶನ್ ಕಾಣಿಸುತ್ತೆ. ಸೊ ಆಲ್ರೆಡಿ ಮಾಡಿದ್ರೆ ಪ್ರೀವಿಯಸ್ ಸಿನಿಮಾಗಳೆಲ್ಲ ಅದು ರಿಪೀಟ್ ಆಗ್ತಾ ಹೋಗುತ್ತೆ, ಅದಕ್ಕೆ ಫ್ರೆಶ್ ಫೇಸ್ ಹುಡ್ತಾರೆ ಧನ್ವೀರ್ ಸರ್. ಓಕೆ ಸರ್, ಇಲ್ಲಿ ಪೊಲೀಸ್ ಪಾತ್ರ ನೀವು ಮಾಡಿದ್ದೀರಾ, ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಗೆ ಕೆಲಸ ಮಾಡಬೇಕು ಅಂತ ಪಾಠ ಹೇಳುತ್ತಾ ಅಥವಾ ಹೇಗೆ? ಅಂದ್ರೆ ವಾಟ್ ಈಸ್ ದ ಕೋರ್ ಇದು? ನಿಮ್ಗೆ ಇಡೀ ಸಿನಿಮಾ ಕತೆ ಬೇಕು ಎಲ್ಲ ಕೇಳ್ತೀರ, ಅದ್ ಯಾವ್ದು ಈ ಸಿನಿಮಾ ನೋಡ್ಬೇಕು ಹಂಗಲ್ಲ, ನಾನು ಜಸ್ಟ್ ಒಂದ್ ಲೈನ್ ಆದ್ರೂ ಏನೋ ಹೇಳ್ತೀರೇನೋ ಅಂತ ಕೇಳಿದೆ ಅಷ್ಟೇ. ಇಲ್ಲ, ಪ್ರಸ್ತುತ ಇವಾಗ ಏನ್ ನಡೀತಾ ಇರೋದಲ್ಲ ಮೇಡಮ್, ಪೊಲೀಸ್ ಡಿಪಾರ್ಟ್ಮೆಂಟ್, ಪೊಲೀಸ್ ಇಲಾಖೆ ಆಗಿರ್ಬೋದು, ಯಾವ ರೀತಿ ಸಮಾಜಕ್ಕೆ ಯಾವ ರೀತಿ ಹೇಗೆ ನಡ್ಕೊಬೇಕು, ಒಳ್ಳೆತನದಲ್ಲಿ ಯಾವ ತರ ಮಾಡಿದ್ರೆ ಏನ್ ಗೆಲ್ಬೋದು, ಕೆಟ್ಟ ವಿರುದ್ಧ ಹೋರಾಡಿದ್ರೆ ಏನ್ ಸಿಗುತ್ತೆ, ಸೊ ಅವ್ರಿಗೆ ಅದೇ ತರದೇ ಇರುತ್ತೆ ಸಿನಿಮಾ. ಸರ್, ಓಕೆ ಸರ್. ಇವಾಗ ಅರ್ಜುನ್ ಹಯಗ್ರೀವ ಅಂತ ಒಂದು ಪೊಲೀಸ್ ಆಫೀಸರ್ ನಿಜವಾಗ್ಲೂ ನಮ್ಮ ಸಮಾಜದಲ್ಲಿ ಇದ್ದಿದ್ದೆ ಆದ್ರೆ ಆತ ಸರಿ ಮಾಡ್ಬೇಕಾಗಿರೋ 5 ಸಮಸ್ಯೆಗಳು ಯಾವ್ದು, ಯಾಕೆ? 3 ಜನ ಹೇಳ್ಬೇಕು. ಭ್ರಷ್ಟಾಚಾರ ನಿರ್ಮೂಲನೆ. ಒಂದಾಯ್ತು. 3 ಜನ ಸೇರಿ ಹೇಳ್ಬೇಕು ಅಂತ ನಾನು ಒಬ್ಬನೇ ಸರ್, 3 ಜನ ಹೇಳ್ಬೇಕು. ಹೌದು, ನಿಜೆ ಮಾಡ್ತಾ ಇದ್ದಾರೆ. ಅಲ್ಲ ಸರ್, ನಾನು ಒಬ್ಬೊಬ್ರು ಇದೆ ಅನ್ಕೊಂಡು ಇವ್ರು ಬಿಟ್ಬಿಡಿ ಪೊಲೀಸ್ ಅವ್ರು ಏನ್ ಮಾಡ್ತಾರೆ ಅಂತ ಯೋಚನೆ ಮಾಡಿ ಅಂದ್ರೆ ಅವ್ರ ಇಲ್ಲಿ ಚಾಕು ತಗೊಂಡು ನನಗೆ ಮೇನ್ ಆಗಿ ತುಂಬಾ ಅಫೆಕ್ಟ್ ಮಾಡೋದು ನಮ್ಮಲ್ಲಿ ತುಂಬಾ ರೇಪ್ ಅಟೆಂಪ್ಟ್ಸ್ ಅಂಡ್ ಕ್ರೈಮ್ ನಡೀತಾ ಇದೆ ಅಲ್ಲ, ಸಿಗ್ತಾರೆ. ಹೌದು, ಆಕ್ಷನ್ ತಗೊಳ್ಳೋದಕ್ಕೂ ತುಂಬಾ ಟೈಮ್ ಆಗತ್ತೆ. ಸೊ ಐ ಥಿಂಕ್ ಅದನ್ನ ಮೇನ್ ಆಗಿ ತಗೋಬಹುದು. ಆಕ್ಸಿಡೆಂಟ್ಗಳು ಬೇಕು ಅಂತ ಮಾಡಿ ಆಂಬುಲೆನ್ಸ್ ಹಾಸ್ಪಿಟಲ್ ಅಟ್ಯಾಕ್ ಅಂದ್ರೆ ಮಾಡಿಸೋದು, ಅದು ಕ್ರೈಮ್ ಆಗ್ತಿದೆ, ಅದೊಂದು ಮಾಡಬಹುದು. ತುಂಬಾ ಇದೆ ಸರ್. ಇವಾಗ ಪ್ರಸ್ತುತ ಸಿನಿಮಾಗಳಲ್ಲಿ ಅಂದ್ರೆ ನೀವು ಬಜಾರಿಂದ ಹಿಡಿದು ಇಲ್ಲಿವರೆಗೂ ನಿಮ್ ಜೊತೆ ನೀವು ಹುಡ್ಕೊಂಡು ಬಂದಿದ್ದೇನು, ಅದು ನಿಮ್ಗೆ ಸಿಕ್ಕಿದೆ ಅಂತ ಅನ್ಸುತ್ತಾ ಸರ್? ಮೇಡಮ್, ನಾನಷ್ಟು ನಾನೇ ಯಾವ್ದು ಹುಡ್ಕೊಂಡು ಹೋಗಲ್ಲ, ಅಲ್ಲಿಂದ ಏನ್ ಇಲ್ಲಿಗೆ ಬರುತ್ತೋ ತಗೊಂಡು ಸ್ವೀಕಾರ ಮಾಡ್ಕೊಂಡು ಹೋಗ್ತಾ ಇದ್ದೆ. ಒಳ್ಳೇದೇ ಆಗಲಿ ಏನೇ ಆಗಲಿ ಸಿಕ್ಕಿದೆಯಾ ಸರ್? ತೃಪ್ತಿ ಇದೆ. ನಿಮ್ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಇಂದ ನಿಮ್ಮ ಇಲ್ಲಿವರೆಗೆ ಜರ್ನಿನಲ್ಲಿ ನಿಮ್ಗೆ ನೀವು ಅನ್ಕೊಂಡಿದ್ದು ನಿಮ್ಗೆ ಸಿಕ್ಕಿದ್ಯಾ? ಅಂದ್ರೆ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಸ್ಟಾರ್ಟ್ ಮಾಡಿದಾಗ ಒಂದ್ ಬೇಕು ಅಂತ ಅನ್ಸಿತ್ತು. ಅದ್ ಸಿಕ್ಕಿದ್ಮೇಲೆ ಇನ್ನೊಂದು, ಅಂದ್ರೆ ಆಕ್ಟರ್ಸ್ ಆಗಿ ಪ್ರತಿದಿನ ಒಂದು ಹಸುವು ಜಾಸ್ತಿ ಆಗ್ತಾ ಇರುತ್ತೆ, ಅಥವಾ ಇನ್ನೊಂದೇನೋ ಮಾಡ್ಬೇಕು, ಮತ್ತೊಂದು ಮಾಡ್ಬೇಕು ಅನ್ನೋ ಒಂದು ಆಸೆ ಹುಡ್ತಾ ಹೋಗುತ್ತೆ. ಸೊ ಎವ್ರಿ ಡೇ ದ ಡ್ರೀಮ್ಸ್ ಆರ್ ಗೆಟಿಂಗ್ ಬಿಗರ್. ಸೊ ಅವತ್ತಿನ ಸಂಜನಾಗಿ ಇವತ್ತೇನಿದೆ, ಶಿ ಇಸ್ ವೆರಿ ಹ್ಯಾಪಿ, ಬಟ್ ಟುಡೇ ಐ ಹ್ಯಾವ್ ಮಚ್ ಬಿಗರ್ ಡ್ರೀಮ್ಸ್. ಸೊ ಆ ತರ. ಧನ್ವೀರ್ ಸರ್ಗೆ ರಘು ಸರ್ಗೆ ಒಂದು ಪ್ರಶ್ನೆ ಸರ್. ಇವಾಗ ಸಿನಿಮಾಗಳು ನೀವು ನೋಡ್ತಿರ್ಬೋದು, ಅಂದ್ರೆ ಕಾಂಟೆಂಟ್ ವರ್ಸಸ್ ಪ್ರೆಸೆಂಟೇಷನ್. ಎಲ್ಲೋ ಒಂದ್ ಕಡೆ ತುಂಬಾ ಚೆನ್ನಾಗಿರುತ್ತೆ ಕಾಂಟೆಂಟ್, ಪ್ರೆಸೆಂಟೇಷನ್ ಅಲ್ಲಿ ಫೇಲ್ ಆಗ್ತಿದ್ದಾರೆ. ಸೊ ಆಡಿಯನ್ಸ್ ಸಿನಿಮಾಗೆ ಥಿಯೇಟರ್ಗೆ ಬರ್ತಾ ಇಲ್ಲ ಅನ್ನುವಂಥ ಒಂದು ಮಾತು ನಾವು ಕೇಳ್ತೀವಿ. ಇಲ್ಲಿ ಸರಿ ಆಗ್ಬೇಕಾಗಿರೋದು ಫಿಲಮ್ ಮೇಕರ್ಸ್ ಅಥವಾ ಆಡಿಯನ್ಸ್? ಈಗ ಒಂದ್ ಕಡೆ ಮೇಡಮ್, ಒಳ್ಳೆ ಕಂಟೆಂಟ್ ಕೊಟ್ರೆ ಕನ್ನಡ ಚಿಂತ ಎಲ್ಲರೂ ಬಂದು ನೋಡ್ತಾರೆ. ಕೆಲವರು ಹೇಳ್ತಾರೆ ಕನ್ನಡಿಗರು ಸಿನಿಮಾ ನೋಡ್ತಾರ, ಥಿಯೇಟರ್ ಬರ್ತಾರ ಅಂತ. ಕಂಟೆಂಟ್ ಕೊಟ್ರೆ 100% ಮಂದಿ ಬರ್ತಾರೆ. ಇನ್ನೊಂದ್ ಕಡೆ ಹೆಂಗಾಗುತ್ತೆ ಅಂದ್ರೆ ಒಳ್ಳೆ ಕಂಟೆಂಟ್ ಮಾಡಿ ಟೈಮಲ್ಲಿ ಜನ ಬರಲ್ಲ. ಸೊ ಅದು ಇವತ್ತಿಗೂ ಆ ಡೈಲಾಮಲ್ಲೇ ಇದೆ. ಯಾವ ತರ ಒಪ್ಪಿಸೋದು ಜನ ಅಂದ್ರೆ ಇದ್ದವ್ರು ಯಾರಿಗೂ ಗೊತ್ತಾಗ್ತಿಲ್ಲ. ಸೊ ಚೆನ್ನಾಗಿರೋ ಕಥೆನ ಈಗ ಓಕೆ ಮಾಡಿರ್ತಾರೆ, ಜನ ಒಪ್ಕೊಂಡಿರ್ತಾರೆ, ಹಿಟ್ಟಾಗಿರುತ್ತೆ ಅನ್ಕೊಳ್ಳಿ. ಸೊ ಅದೇ ಪ್ಯಾಟರ್ನ್ ಇನ್ನೊಂದು ಸಿನಿಮಾ ಮಾಡಕ್ ಹೋಗ್ತಾರೆ. ಅದನ್ನು ಅದೇ ಎಕ್ಸ್ಪೆಕ್ಟೇಷನ್ ಅಲ್ಲಿ ಹೋದಾಗ ಆ ಸಿನಿಮಾ ಕೆಳಗಡೆ ಬಿದ್ದಿದೆ. ತಿರ್ಗಾ ನೆಕ್ಸ್ಟ್ ಮಾಡೋರು ಏನ್ ಮಾಡ್ತಾರೆ, ನೆಕ್ಸ್ಟ್ ಇನ್ನೇನಪ್ಪ ಕೊಡೋದಿಲ್ಲ, ಅದನ್ನೇ ಕೈ ಬಿಟ್ಬಿಡಲ್ಲ. ಸೊ ಈ ಡೈಲಾಮದಲ್ಲೇ ಇದಾರೆ. ಅದೇ ಸರ್, ಇವಾಗ ನಾನು ಕೇಳಿದೆ ಸರಿ ಆಗ್ಬೇಕಾಗಿರೋದು ಯಾರು? ಬೋತ್ ಸೈಡ್ ಇರುತ್ತೆ. ನೀವ್ ಹೇಳ್ತೀರಾ ಇದಕ್ಕೆ?
ಅಂದ್ರೆ ವಿ ಕಾನ್ ಬ್ಲೇಮ್ ಆಡಿಯನ್ಸಸ್ ಅಲ್ವಾ ನನ್ನ ಪ್ರಕಾರ. ಅಂದ್ರೆ ಮೇಕರ್ಸ್ ಆಗಿ ಇನ್ನ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ಮೇಕರ್ಸ್ ಆಗಿ ಇನ್ನ ಎಕ್ವಿಪ್ಡ್ ಆಗಿ ಮೂವಿ ಮೇಕಿಂಗ್ ನಾವ್ ಇನ್ನ ಪ್ರಾಬ್ಲಿ ಬೆಟರ್ ಚಾಯ್ಸಸ್, ಬೆಟರ್ ಸಿನಿಮಾಸ್ ಕೊಡ್ಬೇಕು ಅಂತ ನನ್ಗೆ ಅನ್ಸುತ್ತೆ. ಬಿಕಾಸ್ ಯಾವತ್ತು ಯಾವ ಒಳ್ಳೆ ಕನ್ನಡ ಸಿನಿಮಾ ಬಂದಾಗ್ಲೂ ಜನರು ಸೋಲ್ಸಿಲ್ಲ. ಸೊ ಐ ಥಿಂಕ್ ಇನ್ನ ಮೇ ಬಿ ಫ್ರಮ್ ಆರ್ ಎಂಡ್ ಲಿಟಲ್ ಮೋರ್ ಬೆಟರ್. ಓಕೆ ಸರ್. ಹೌದು ಮೇಡಮ್, ಅಂದ್ರೆ ಮೇಕರ್ಸ್ ಒಳ್ಳೆ ಸಿನಿಮಾ ಮೇಕರ್ಸ್ ಮಾಡೋದು, ಆಡಿಯನ್ಸ್ ಬ್ಲೇಮ್ ಮಾಡಕ್ಕಾಗಲ್ಲ. ಒಳ್ಳೆ ಸಿನಿಮಾ ಎಲ್ಲರೂ OTT ಎಲ್ಲರೂ ನೋಡ್ತಾರೆ, ಥಿಯೇಟರ್ಗೆ ಬಂದು ನೋಡಿಲ್ಲ ಅಂದ್ರೆ OTT ಎಲ್ಲರೂ ನೋಡ್ತಾರೆ. ಸೊ ಮೇಕರ್ಸ್ ಒಳ್ಳೆ ಸಿನಿಮಾ ಮಾಡಿದ್ರೆ ಆಡಿಯನ್ಸ್ 100% ಸೋ ಫ್ರಮ್ ಸೋ ಹೆಂಗಿರುತ್ತೆ ಯಾರಿಗೆ ಗೊತ್ತಿತ್ತು. ಫಸ್ಟ್ ದೊಡ್ಡ ಸಿನಿಮಾ ಮಾಡ್ತಿದ್ದಾರೆ ಅಂತ ಫಸ್ಟ್ ಡೇ 6 ಟಿಕೆಟ್ ಸೇಲ್ ಆಗಿತ್ತಂತೆ ಅಂದ್ರೆ ಫಸ್ಟ್ ಅಂದ್ರೆ ಮೈನ್ ಥಿಯೇಟರ್ ಅಲ್ಲಿ. ಸೊ ನೆಕ್ಸ್ಟ್ ಡೇ ನೋಡಿ 100 ಕೋಟಿ ಮಾಡೋದಂತ ಯಾರಿಗಿತ್ತು. ಸೊ ಮೇಕರ್ಸ್ ಸಿನಿಮಾ ಮಾಡಿರ್ತಾರೆ, ಅದು ಕ್ವಾಲಿಟಿ 100% ಸಿನಿಮಾ ಆಡಿಯನ್ಸ್ ಬಂದು ನೋಡ್ತಾರೆ. ಮೇಕರ್ಸ್ ಒಳ್ಳೆ ಕ್ವಾಲಿಟಿ ಸಿನಿಮಾ ಮಾಡ್ಬೇಕು, ಮೇನ್ ಮೇಕರ್ಸ್. ಇವಾಗ ನೀವು OTT ನಲ್ಲೂ ನೋಡ್ತಾರೆ ಅಂತ ಹೇಳಿದ್ರಿ, ಕೆಲವೊಬ್ಬರು ನಾನು ಮಾತಾಡ್ಸಿರ್ಬೇಕಾದ್ರೆ OTT ಮಾರಕ ಅಂತ ಹೇಳ್ತಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಏನು OTT ಒಂದು ಮಾರಕ, ಬಿಕಾಸ್ ಅವಾಗ ಥಿಯೇಟರ್ಗೆ ಅದಕ್ಕೆ OTT ಬರ್ಲಿ ಅಂತ ವೇಟ್ ಮಾಡ್ತಾ ಇರ್ತಾರೆ ಸಿನಿಮಾ. ಥಿಯೇಟರ್ ಹಳೆ ಕಾಲದ ನಾಟಕ ಎಲ್ಲ ಮಾಡ್ತಾ ಇದ್ರು. ಅವಾಗ ಟಿವಿ ಬಂತು, ಟಿವಿ ಬಂದಾಗ ಥಿಯೇಟರ್ ಯಾರು ಜನ ಬರಲ್ಲ, ಇನ್ನು ಟಿವಿ ನೋಡ್ತಾರೆ ಅಂದ್ರು. ಟಿವಿ ಬಂದ್ರು ಥಿಯೇಟರ್ ಜನ ಬರೋ. ಆಮೇಲೆ OTT ಬಂತು ಥಿಯೇಟರ್ ಬರಲ್ಲ ಅಂದ್ರು. OTT 1000 ಕೋಟಿ 100 ಕೋಟಿ ಎಲ್ಲ ಹೆಂಗೆ ಕಲೆಕ್ಷನ್ ಆಗುತ್ತೆ. ಅವಾಗ ಅಂದ್ರೆ ಪ್ರೋಸೆಸ್ ಇತ್ತು. ಬೆಂಗಳೂರು ಸಿನಿಮಾ ಹಾಕಿದ್ರೆ ಅದು 25 ದಿವಸ ಆಗುತ್ತೆ, ತಾಲೂಕ್ ಲೆವೆಲ್ 25 ದಿವಸ, ಆಮೇಲೆ ಡಿಸ್ಟ್ರಿಕ್ಟ್, ಆಮೇಲೆ ಹಳ್ಳಿ, ಹಿಂಗ್ ಹೋಗೋದು. ಅಲ್ಲಿ 100 ದಿವಸ ಆಗುತ್ತೆ. ಇವಾಗ ಹೆಂಗೆ ಒಂದ್ ಸಿನಿಮಾ ರಿಲೀಸ್ ಆದ್ರೆ ಇಲ್ಲಿ ಆಲ್ ಓವರ್ ಕರ್ನಾಟಕ 3 ದಿವಸದಲ್ಲಿ ನೋಡ್ತಾರೆ. ಅಲ್ಲಿ ಒಂದು ತಿಂಗಳು ವರ್ಷದಲ್ಲಿ ಆಗೋ ಪೇಮೆಂಟ್ ಅಂದ ಕಲೆಕ್ಷನ್ಸ್ ಇಲ್ಲಿ 3 ದಿವಸದಲ್ಲಿ ಆಗ್ತಿದೆ. ಸೊ ಆಡಿಯನ್ಸ್ ಇದಾರೆ. ಸೊ ಪೀರಿಯಡ್ ಕಡಿಮೆ ಆದ್ರು ನೋಡೋ ಸಂಖ್ಯೆ ಜಾಸ್ತಿ ಆಗಿದ್ದಾರೆ. ಓಕೆ ಸರ್, ಇವಾಗ ಈ ಸಿನಿಮಾದ ಕಲರ್ ಪ್ಯಾಲೆಟ್ ಬಗ್ಗೆ ಮಾತಾಡೋದಾದ್ರೆ ಓವರ್ ಆಲ್ ನಿಮ್ಮ ಒಂದು ಶೇಡ್ ಯಾವ ಟೋನ್ ಅಲ್ಲಿ ಇರುತ್ತೆ ಅಂತ? ಸೇಮ್ ಮ್ಯಾಮ್, ಈಗ ಏನ್ ನೋಡ್ತಾ ಇರಲ್ಲ ಟೀಸರ್ ಆಗಿರ್ಬೋದು, ಸೇಮ್ ಅದೇ ಪ್ಯಾಟರ್ನ್ ಅದೇ ಶೇಡ್ ಅಲ್ಲಿ ಇರುತ್ತೆ. ಕಂಪ್ಲೀಟ್ ಆ ಕ್ರೆಡಿಟ್ಸ್ ನಮ್ಮ POP ಗಿರೀಶ್ ಸರ್ಗೆ ಹೋಗ್ಬೇಕು. ಯಾಕಂದ್ರೆ ತುಂಬಾ ಅದ್ಭುತವಾಗಿ ಮಾಡ್ಕೊಟ್ಟಿದ್ದಾರೆ. ಅನ್ಕೊಂಡಿದ್ರೆ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಸೊ ತುಂಬಾ ಅದ್ಭುತವಾಗಿ ಬಂದಿದೆ. ಆಕ್ಚುಲಿ ಇವತ್ತು ನಾವೆಲ್ಲರೂ ಸಿನಿಮಾ ನೋಡೋಣ ಅಂತ ಹೋಗ್ತಾ ಇದ್ವಿ. ಫುಲ್ ಫೈನಲ್ ಕಾಪಿ ನೋಡ್ಬೇಕು. ಸರ್, ಗ್ರೇ ಶೇಡ್ಸ್ ಏನಾದ್ರು ಡೆಲಿಬರೇಟ್ಲಿ ಯೂಸ್ ಮಾಡಿದೀರಾ? ಇಲ್ಲ ಯಾವುದೇ ಕಾರಣಕ್ಕಿಲ್ಲ. ಆ ಕತೆಗೆ ಏನ್ ಬೇಕೋ ಅದಕ್ಕೇನೆ ಇದು ಮಾಡಿರೋದು ಹೊರತು ಸುಮ್ಮನೆ ಅದನ್ನ ಕತೆನೇ ಒಂದಿದ್ದು ಬೇರೆ ಇದ್ ಮಾಡಕ್ ಹೋಗ್ಬೇಕು ಅಂತ ಯಾವ್ದು ಪ್ರಯತ್ನ ಮಾಡಿಲ್ಲ. ಮ್ಯೂಸಿಕ್ ಬಗ್ಗೆ ಮಾತಾಡೋದಾದ್ರೆ ಇದು ಸೈಲೆನ್ಸ್ಗೆ ಸಪೋರ್ಟ್ ಮಾಡುತ್ತಾ ಅಥವಾ ಫಾರ್ ಎಕ್ಸಾಂಪಲ್ ಹೇಗೆ ಅಂತ? ಮ್ಯೂಸಿಕ್ ಅದಕ್ಕೆ ಏನ್ ಸಡನ್ ಇಂಪ್ಯಾಕ್ಟ್ ಕೊಡುತ್ತಾ? ಇಲ್ಲ ಮೇಡಮ್, ಏನ್ ಬೇಕು ಅಷ್ಟೇ ಮಾಡಿದ್ವಿ. ಅಂದ್ರೆ ಏನೋ ಒಂದು ಬೇಕು, ಇಲ್ಲ ಒಂದು ಮಾಸ್ ಬೇಕು, ಆ ಸೀನಿಗೆ ಏನ್ ಆಪ್ಟ್ ಆಗ್ಬೇಕು ನಮ್ ಜೂರಾ ಸ್ಟ್ಯಾಂಡರ್ಡ್ ಕೂತ್ಕೊಂಡು ಅಂದ್ರೆ ತುಂಬಾ ವರ್ಕ್ ಮಾಡಿದ್ದಾರೆ ಅವರು. ಸೊ ವರ್ಕ್ ಮಾಡಿ ಕೊಚ್ಚಿಲಿ ಮಿಕ್ಸಿಂಗ್ ಮಾಸ್ಟರಿಂಗ್ ಎಲ್ಲ ಮಾಡಿಸಿದ್ದಾರೆ. ಸೊ ಏನ್ ಬೇಕು ಆ ಸೀನ್ಗೆ ಅದನ್ನ ಮಾತ್ರ ಮಾಡಿದ್ವು. ತುಂಬಾ ಅಂದ್ರೆ ಎಕ್ಸಾಬಿಷನ್ ಮಾಡಿ ಆತರ ಎಲ್ಲ ಏನಿಲ್ಲ. ಮತ್ತೆ ವಿಲನ್ ಎಲ್ಲೋ ಒಂದು ಹೈಡ್ ಅಲ್ಲಿ ಇಟ್ಟಿದ್ದೀರಾ ಅಂತ ನನಗೆ ಆಕ್ಚುಲಿ ಅನ್ನಿಸ್ತು. ಸೊ ಇಲ್ಲಿ ಹೀರೋ ಅಂದ್ರೆ ಧನ್ವೀರ್ ಸರ್, ನಿಮ್ಗೂ ಕೇಳ್ತಿದ್ದೆ, ಇದು ನಾಯಕ ಫಾರ್ ಎಕ್ಸಾಂಪಲ್ ಮತ್ತೊಬ್ಬ ವ್ಯಕ್ತಿನ ಹುಡುಕ್ತಾ ಇರ್ತಾನ ಅಥವಾ ತನ್ನಂತಾನೆ ಹುಡುಕೋ ಭ್ರಮೆಯಲ್ಲಿ ಇರ್ತಾನ, ಹೇಗೆ ಸರ್? ಹೆಂಗ್ ಬೇಕಾದ್ರೆ ನೀವು ಅದ್ರ ಡೈಲಾಗ್ ಆಗಿದೆಯಲ್ಲ ಹಂಗೆ 27 ಅಂತ ಗೊತ್ತಾಗುತ್ತೆ. ಹೌದಾ ಸರ್? ಸರ್ ನೀವಾದ್ರೂ ಹೇಳ್ಬೋದಾ? ಅಲ್ಲ, ಅದು ಸಿನಿಮಾದಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ ಮೇಡಮ್. ಯಾಕೆ ಅಂದ್ರೆ ಒಂದು ಕ್ಯಾರೆಕ್ಟರ್ ನಾವು ಅಲ್ಲಿ ನೋಡಿಸ್ತೀವಿ ಅಂದ್ರೆ ಅಲ್ಲಿ ವಾವ್ ಅಂತ ಫ್ಯಾಕ್ಟರ್ ಅನ್ಸ್ಬೇಕು. ನಿಮ್ಗೂ ವಾವ್ ಅನ್ಸ್ಬೇಕು ಅಂದ್ರೆ ಅಲ್ಲಿ ಬಂದು ನೋಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲೇ ನೀವು ಫಿಕ್ಸ್ ಆಗೋದ್ರೆ ಇವ್ರು ಬರ್ತಾರೆ ಅಂತ ಗೊತ್ತಾದ್ರೆ ನಿಮ್ಗೆ ಎಕ್ಸೈಟ್ಮೆಂಟ್ ಇರಲ್ಲ. ಇವಾಗ ಯಾರೋ ಒಂದು ಅವ್ನಿಗೆ ಗೆಸ್ಟ್ ಅಪಿಯರೆನ್ಸ್ ಬಂದಾಗ ನೀವು ಸಿನಿಮಾದಲ್ಲಿ ಇವ್ರು ಇದಾರ ಅಂತ ಒಂದ್ ಸಡನ್ ಒಂದು ಇರುತ್ತೆ. ಸೊ ಅದು ಸಿನಿಮಾದಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ. ಅಂದ್ರೆ ಸೈಕಾಲಜಿಕಲ್ ಥ್ರಿಲ್ಲರ್ ಅಂತ ನನ್ನ ಪ್ರಶ್ನೆ. ಹೌದು, ಸೈಕಾಲಜಿ ಇದೆ, ಮೈಥಾಲಜಿ ಇದೆ, ಕ್ರೈಮ್ ಇದೆ, ಎಲ್ಲ ಇದೆ ಮೇಡಮ್. ನೀವು ನೋಡ್ಬೋದು ಸಿನಿಮಾದಲ್ಲಿ. ಸರ್, ಚಾಮರಾಜನಗರಕ್ಕೆ ಹೋಗಿದ್ರಿ, ಅಲ್ಲೆಲ್ಲ ಆಡಿಯನ್ಸ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಸಿಕ್ತು, ತುಂಬಾ ಪ್ರೀತಿ ಸಿಕ್ತು, ಅದ್ರ ಬಗ್ಗೆ ಹೇಳೋದಾದ್ರೆ? ಇಲ್ಲ, ನಾವು ಅನ್ಕೊಂಡಿದ್ಗಿಂತ ಜಾಸ್ತಿನೇ ಹೋದ್ ಕಡೆ ಎಲ್ಲ ಪ್ರೀತಿ ಸಿಗ್ತಾ ತುಂಬಾ ಖುಷಿ ಆಯ್ತು. ನಾವು ಅನ್ಕೊಂಡಿದ್ದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮನ ಆಯ್ತು. ಅದೇ ಈಗ ಜವಾಬ್ದಾರಿಗಳು ಜಾಸ್ತಿ, ಇದೆಲ್ಲ ನೋಡಿದವ್ರೆ ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವತ್ತಿಗೂ ಚಿರಋಣಿ ಆಗಿರುತ್ತೆ ಮೇಡಮ್ ಆ ಪ್ರೀತಿ ಮಾತ್ರ. ಅದೇ ನಾವು ಲೈವ್ ಅಲ್ಲಿ ಫಸ್ಟ್ ಟೈಮ್ ಜನರ ಮಧ್ಯ ಕೂತು ನಮ್ಮ ಸಿನಿಮಾದ ಒಂದು ಔಟ್ಪುಟ್ ನ ನೋಡಿದ್ದು. ಅಂಡ್ ಅವರೆಲ್ಲ ಅಷ್ಟು ಚಪ್ಪಾಳೆ ಶಿಲೆ ಎಲ್ಲ ಹೊಡೆಯುವಾಗ ಅಫ್ಕೋರ್ಸ್ ತುಂಬಾ ತುಂಬಾ ಖುಷಿ ಆಗತ್ತೆ. ಸೊ ಯಾ, ಖುಷಿ ಆಯ್ತು ನನಗೆ. ಧನ್ವೀರ್ ಸರ್ ಫ್ಯಾನ್ಸ್ ಆ ಪ್ರೌಡ್ ಮೂಮೆಂಟ್ ಅಲ್ಲಿ ದರ್ಶನ್ ಸರ್ ಫ್ಯಾನ್ಸ್ ಸೇರ್ಕೊಂಡು ಸೆಲೆಬ್ರೇಟ್ ಮಾಡಿರಲ್ಲ. ಮೈಕ್ ಹಾಕೊಂಡು ಮಾತಾಡಕ್ಕೆ ಬಿಡ್ತಿಲ್ಲ, ಡಿ ಬಾಸ್ ಧನ್ವೀರ್ ಬಾಸ್ ಕೂಗ್ತಾನೆ ಇದಾರೆ. ಅದೆಲ್ಲ ನೋಡಿದ್ರೆ ನಮಗೆ ಖುಷಿ ಆಗುತ್ತೆ. ಒಂದು ಸಕ್ಸಸ್ ಅಲ್ಲಿ ಒಂದು ಹತ್ರ ಇದೀವಿ ಅಂತ ಅನ್ಸುತ್ತೆ ನಮಗೆಲ್ಲ. ಸರ್, ಇವಾಗ ನಿಮ್ಮನ್ನ ಅಂದ್ರೆ ಜನ ಯೂಶಲಿ ರೆಕಗ್ನೈಸ್ ಅಂದ್ರೆ ನಿಮ್ಮನ್ನ ನೋಡಿದ ತಕ್ಷಣ ಡಿ ಬಾಸ್ ಅಂತ ಕರೆಯುವಂಥದ್ದು. ಇವಾಗ ವಾಮನ ಸಿನಿಮಾ ರಿಲೀಸ್ ಆದಾಗ ಅಂದ್ರೆ ದರ್ಶನ್ ಸರ್ ಬಂದು ನಿಮ್ಮ ಸಿನಿಮಾ ನೋಡಿದ್ರು. ಇವಾಗ ಪ್ರಸ್ತುತ ಹಯಗ್ರೀವ ಇನ್ನೇನು ರಿಲೀಸ್ಗೆ ಹತ್ರ ಇದೆ, ಎಷ್ಟು ಮಿಸ್ ಮಾಡ್ಕೋತಿದ್ದೀರಾ? ಏನ್ ಹೇಳಿ? ತುಂಬಾ ಮಿಸ್ ಮಾಡ್ಕೋತೀವಿ ನಾವು. ನನಗಂತೂ ಆಕ್ಚುಲಿ ಅದೇ ಇದ್ರಲ್ಲೇ ಇದೀವಿ ನಾನು. ಬಟ್ ಏನ್ ಮಾಡಕ್ಕ ಪರಿಸ್ಥಿತಿ, ನಮ್ಮ ಪ್ರೊಡ್ಯೂಸರ್ ಇದು ಮಾಡೋಕ್ಕೋಸ್ಕರ ಮಾತ್ರ ಇದ್ರೆ ರಿಲೀಸ್ ಮಾಡ್ಲೇಬೇಕಾಗಿತ್ತು. ಅದಕ್ಕೆ ಮಾಡಿದ್ವಿ. ಯಾಕಂದ್ರೆ ನಾನು ಪ್ರತಿ ಸಿನಿಮಾನು ಅವ್ರಿಗೆ ಇದು ಮಾಡೇನೆ, ಅವ್ರಿಗೆ ಯಾವಾಗ ಇದು ಮಾಡ್ತಾರೋ ಅವತ್ತು ಅವ್ರಿಗೆ ಹೇಳ್ಬಿಟ್ಟೆ ನಾನು ಮಾಡ್ತಾ ಇದ್ದೆ. ಬಟ್ ಇವತ್ತು ಸಿಚುವೇಶನ್ ಹಂಗಿಲ್ಲ. ಯಾವ್ದಾದ್ರು ಒಂದು ಕ್ವಾಲಿಟಿ ದರ್ಶನ್ ಸರ್ ನಿಮ್ಗೆ ತುಂಬಾ ಇಷ್ಟ ಅಂದ್ರೆ ಯಾವ್ದು ಸರ್? ಅದು ಆ ವ್ಯಕ್ತಿತ್ವನೇ ಇಷ್ಟ ಮೇಡಮ್. ವ್ಯಕ್ತಿತ್ವನೇ ಇಷ್ಟ. ಸರ್ ನಿಮ್ಗೆ? ಸಿಂಪ್ಲಿಸಿಟಿ. ಮೇಡಮ್ ನಿಮ್ಗೆ?
ದರ್ಶನ್ ನಾನ್ ಸರ್ ಒಂದೇ ಸಲ ಭೇಟಿ ಆಗಕ್ ಸಿಕ್ಕಿದ್ದು. ಸೊ ಅವ್ರನ್ನ ಎರಡನ್ನ ಮಾತಾಡಿದಂತ ರೀತಿ ಅಂಡ್ ಹಿ ನೆವರ್ ಹ್ಯಾಡ್ ದಟ್ ಏನು ನನ್ ಸ್ಟಾರ್ ಅನ್ನೋ ಒಂದಿದು ತುಂಬಾ ಹಂಬಲ್ ಆಗಿದ್ರು. ಸೊ ಪ್ರಾಬ್ಲಿ ದ್ಯಾಟ್. ಸರಿ, ಎಲ್ಲೋ ಒಂದ್ ಕಡೆ ನನಗೇನು ಅನಿಸ್ತು ಅಂದ್ರೆ ನಮ್ಗೆ ಜಾಸ್ತಿ ನೀವು ಹೇಳ್ದಂಗೆ ಸಸ್ಪೆನ್ಸ್ ಥ್ರಿಲ್ಲರ್, ಬಿಕಾಸ್ ಈ ರೀತಿ ಟೀಸರ್ ಅಷ್ಟೇ ಬಿಟ್ಟಿರೋದು ತುಂಬಾ ಕ್ಯೂರಿಯಾಸಿಟಿ ಹುಡ್ಸುತ್ತೆ. ಅದ್ರಲ್ಲಿ ಏನೋ ಒಂದ್ ಸ್ವಲ್ಪ ಡಿಕೋಡ್ ಮಾಡೋ ಒಂದು ಪ್ರಯತ್ನ ಪಟ್ಟಿದ್ದೀವಿ. ನಮಗೆ ಉತ್ತರಗಳು ಸಿಗೋದಕ್ಕಿಂತ ಹೆಚ್ಚಾಗಿ ಪ್ರಶ್ನೆಗಳು ಹುಟ್ಟುತ್ತೆ ಸರ್. ಇದು ಆಡಿಯನ್ಸ್ಗೆ ಎಲ್ಲೋ ಒಂದ್ ಕಡೆ ಸ್ಪೂನ್ ಫೀಡ್ ಮಾಡದೆ ಯೋಚನೆ ಕೊಡೋ ಉದ್ದೇಶನ ಹೇಗೆ ಅಂತ? ಅಲ್ಲ, ಇವಾಗ ನೀವು ಕ್ವಶನ್ ಬಂದಲ್ಲೇ ಆಡಿಯನ್ಸ್ ಬಂದು ಥಿಯೇಟರ್ ನೋಡೋದು ಏನಿರ್ಬೋದು ಅಂತ. ನೀವು ಇಲ್ಲೇ ಆನ್ಸರ್ ಕೊಟ್ಬಿಟ್ರೆ ಥಿಯೇಟರ್ ಹಿಂಗ್ ಬರ್ತಾರೆ. ನಾವು ಕ್ವಶನ್ಸ್ ಮಾಡ್ತಾ ಹೋದಾಗ ಒಂದ್ ಶಾರ್ಟ್ ಅಲ್ಲಿ ಏನಿದೆ ಅಂತ ಒಂದು ಕ್ವಶನ್ ಮಾಡಿದ್ರೆ ಆನ್ಸರ್ ಬೇಕಾದ್ರೂ ಬಂದು ಥಿಯೇಟರ್ ನೋಡೇ ನೋಡ್ತಾರೆ. ಸೊ ಇಲ್ಲೇ ಆನ್ಸರ್ ಇದೆ, ಥಿಯೇಟರ್ಗೆ ಹಿಂಗ್ ಬರ್ತಾರೆ. ಸೊ ಅದಕ್ಕೋಸ್ಕರ ಕ್ವಶನ್ಸ್ ಎಲ್ಲ ಕ್ವಶನ್ಸ್ ಇಟ್ಟಿದ್ದಾರೆ. ಪ್ರತಿಯೊಬ್ಬ ಆರ್ಟಿಸ್ಟ್ಗಳು ಕೂಡ ಒಂದು ಅಂದ್ರೆ ಫೇವ್ರೇಟ್ ಪೋರ್ಷನ್ ಆಫ್ ದ ಮೂವಿ ಇರುತ್ತೆ. ಇವಾಗ ನಿಮ್ಮ ಇಬ್ಬರಿಗೂ ನಾನು ಕೇಳೋದಾದ್ರೆ ಯಾವ ಪೋರ್ಷನ್ ತುಂಬಾ ಇಷ್ಟ ಆಯ್ತಾ ನಿಮ್ಗೆ? ನಂಗೆ ಕ್ಲೈಮ್ಯಾಕ್ಸ್ ನಾನ್ ಕ್ಲೈಮ್ಯಾಕ್ಸ್ ಸೆಕ್ಷನ್ ಅಂತ ನೀವು ಕ್ಲೈಮ್ಯಾಕ್ಸ್ ನಾನು ಕನ್ಫ್ಯೂಸ್ ನಾನು ಹೇಳ್ತೀನಿ ನಾನು ಏನೆಲ್ಲ ಕ್ಲೈಮ್ಯಾಕ್ಸ್ ಅಂತ ಸೊ ಒಪ್ಕೊಂಡ್ರೆ ನಿನ್ನೆ ಹೇಳಿದ್ದೆ ಗೊತ್ತು ಹೇಳ್ತಾ ಇಲ್ಲ ಅಂತ. ಆಫ್ಕೋರ್ಸ್ ಇವಾಗ ನಿನ್ನೆನೂ ಕ್ಲೈಮ್ಯಾಕ್ಸ್ ಇಷ್ಟ ಆಯ್ತು, ನಂಗೆ ಇವತ್ತು ಕ್ಲೈಮ್ಯಾಕ್ಸ್ ಸರಿ, ಇವಾಗ ನೀವು ಹೊಸ ನಿರ್ದೇಶಕರು ಇವರು. ಯೂಶಲಿ ಕೆಲವೊಬ್ಬರು ಹೊಸ ನಿರ್ದೇಶಕರು ಅಂದ್ರೆ ಹಿಂದೆ ಮುಂದೆ ನೋಡೋ ಉಂಟು. ಪ್ರತಿಯೊಬ್ಬರಿಗೂ ನಿರ್ದೇಶಕರಿಗೂ ವರ್ಕಿಂಗ್ ಸ್ಟೈಲ್ ಅಂತ ಇರುತ್ತೆ. ರಘು ಸರ್ದು ಯಾವ ವರ್ಕಿಂಗ್ ಸ್ಟೈಲ್ ತುಂಬಾ ಕನೆಕ್ಟ್ ಆಯ್ತಾ ನಿಮ್ಮಿಬ್ಬರಿಗೂ? ಜಸ್ಟ್ ಕನೆಕ್ಟ್ ಆಗಿರೋದಕ್ಕೆ ಮೇಡಮ್ ಇವತ್ತು ಇಲ್ಲಿ ಗಂಟೆ ಒಂದು ಪ್ರಮೋಷನ್ ಕೂತಿರೋದು ಇಲ್ಲ ಆಗಿದ್ರೆ ಆಗ್ತಾ ಇಲ್ಲ. ದ ವೇ ಆಫ್ ಟೆಲ್ಲಿಂಗ್ ಸ್ಟೋರಿ ಟೆಲ್ಲಿಂಗ್ ಇರ್ಬೋದು, ನರೇಷನ್ ಇರ್ಬೋದು, ಆಮೇಲೆ ಅವ್ರದ್ದೊಂದು ಬೆಲ್ಲನ ಒಂದು ಚಿತ್ರ ಶಾರ್ಟ್ ಫಿಲಮ್ ಮಾಡಿರ್ತಾರೆ ಮುಂಚೆ, ಅವ್ರದಕ್ಕೆ ಅವಾರ್ಡ್ ಇದೆಲ್ಲ ಬಂದಿತ್ತು. ಸೊ ಅದೆಲ್ಲ ನೋಡಿನೇ ಕಥೆನ, ಯಾಕಂದ್ರೆ ಕೆಲವರು ಹೇಳೋ ರೀತಿ ಬೇರೆ ಇರುತ್ತೆ, ಎಕ್ಸಿಕ್ಯೂಷನ್ ಅಲ್ಲಿ ಫೇಲ್ ಆಗ್ತಾರೆ. ಕೆಲವರು ಎಕ್ಸಿಕ್ಯೂಷನ್ ಚೆನ್ನಾಗಿರ್ತಾರೆ, ನರೇಷನ್ ಅಲ್ಲಿ ಚೆನ್ನಾಗಿರಲ್ಲ. ಸೊ ಇದು ಕತೆ ಕೇಳಿದಾಗ ಇದಾಗುತ್ತಾ, ಎಕ್ಸಿಕ್ಯೂಷನ್ ಮಾಡ್ತಾರ ಇವರು ಅಂದಾಗ ಕೇಪಬಲ್ ಇದಾರೆ ಅನ್ಸ್ತಾ ಅವ್ರು ಮಾಡಿದ ಮುಂಚೆದೆಲ್ಲ ನೋಡಿ. ಸೊ ಆಮೇಲೆ ಯಾವಾಗ ಶೂಟ್ ಎಲ್ಲ ಸ್ಟಾರ್ಟ್ ಆಯ್ತಲ್ಲ, ಸೊ ಇವತ್ತು ಇಲ್ಲಿ ಬಂದು ನಿಂತಿದ್ದು ತುಂಬಾ ಚೆನ್ನಾಗಿ ಮಾಡಿದ್ರು. ಐ ಥಿಂಕ್ ನಂಗೆ ಅವ್ರು ಎಷ್ಟು ಪ್ಯಾಷನೇಟ್ ಇದಾರಲ್ಲ, ನಂಗೆ ತುಂಬಾ ಇಷ್ಟ ಆಯ್ತು. ನಾನು ಕನೆಕ್ಟ್ ಮಾಡ್ಕೊಂಡೆ ಕೂಡ, ಬಿಕಾಸ್ ಅದೊಂದು ಮ್ಯಾಡ್ನೆಸ್ ಇದೆ ಅವರಲ್ಲಿ. ಅಂದ್ರೆ ನನಗೂ ಅಷ್ಟೇ ಒಂದು ಸಿನಿಮಾ ಆಗಿರ್ಬೋದು, ಒಂದು ಪಾತ್ರ ಅಥವಾ ಒಂದು ಸೀನ್ ಕೊಟ್ಟರು ಕೂಡ ಹಿಂದಿನ ದಿನನೇ ಓಡ್ತಾ ಇರತ್ತೆ, ಹಿಂಗ್ ಮಾಡ್ಬೇಕು ಅದೊಂದು ಮ್ಯಾಡ್ನೆಸ್ ಇದೆ. ಅಂಡ್ ದ ಸೇಮ್ ಮ್ಯಾಡ್ನೆಸ್ ಇಸ್ ಆಲ್ಸೋ ವಿತ್ ಹಿಮ್. ಸಖತ್ತಾಗಿ ಬರ್ಬೇಕು, ಹಿಂಗೆ ಬರ್ಬೇಕು ಮೇಡಮ್, ಹಿಂಗೆ ಹಂಗೆ ಅನ್ಸು. ಅದೊಂದು ಹಸುವು ಒಂದು ಹಂಗರ್ ಇರುವಾಗ ಐ ಥಿಂಕ್ ಔಟ್ಪುಟ್ ಇನ್ನ ಬೆಟರ್ ಮಾಡ್ಬೇಕು ಅನ್ನೋದೊಂದು ಇರುತ್ತೆ ಅವ್ರಿಗೂ. ಸೊ ದ್ಯಾಟ್ ರಿಲೇಟ್ ಮಾಡ್ಕೋತೀನಿ ನಾನು. ಓಕೆ, ಇನ್ನು ತನ್ವೀರ್ ಸರಿಂದ ನೀವು ಏನಾದ್ರು ಅಂದ್ರೆ ಅವರೊಟ್ಟಿಗೆ ವರ್ಕ್ ಮಾಡಿದ್ರೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅಂದ್ರೆ ಯಾವ ಅವ್ರ ಗುಣ ನಿಮ್ಗೆ ತುಂಬಾ ಇಷ್ಟ ಆಯ್ತು? ಅಫ್ಕೋರ್ಸ್ ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿತ್ತು. He's been a very silent co-actor. ಅವರಿಂದ ಕಲಿಯೋದು ಅಂತ ಹೇಳಿದ್ರೆ ಅಫ್ಕೋರ್ಸ್ ಇವತ್ತು ನಾವು ಎಲ್ಲರೂ ತುಂಬಾ ಇಷ್ಟಪಡ್ತಾ ಇದೀವಿ ಅವ್ರು ಹೇಗೆ ಲಾಯಲ್ ಆಗಿ he stood with his brother today. So I think that. ಸರ್, ನಿಮ್ಗೆ ತನ್ವೀರ್ ಸರ್ ಅವರ ಒಂದು ಗುಣ ಯಾವ್ದು ಇಷ್ಟ ತುಂಬಾ? ಅಂದ್ರೆ ಅವ್ರ ಪರ್ಸನಾಲಿಟಿ ಅಂದ್ರೆ ನೀವು ಅವರು ಬೆರೆಯೋದು ಸ್ವಲ್ಪ ಕಮ್ಮಿ. ನೀವು ಬೆರ್ತಾಗ ಅವ್ರು ಏನಂತ ಗೊತ್ತಾಗುತ್ತೆ. ಸೊ ನೀವು ಬೆರ್ತಾಗ ನೀವು ಎಕ್ಸ್ಪ್ರೆಸ್ ಮಾಡಿದಾಗ ಫೀಲಿಂಗ್ಸ್ ನ ಅವರು ಸ್ಪಂದಿಸ್ತಾ ಹೋಗ್ತಾರೆ. ನೀವು ಎಕ್ಸ್ಪ್ರೆಸ್ ಮಾಡಿದಾಗ ಕನೆಕ್ಟ್ ಆಗದಂಗಿದ್ರೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಸೊ ಆ ಸ್ಪೇಸ್ ನ ಒಂಚೂರು ಕೆದಕಿ ಮಾತಾಡ್ಸಕ್ ಸ್ಟಾರ್ಟ್ ಮಾಡಿದ್ರೆ ಅವ್ರು ಓಪನ್ ಅಪ್ ಆಗ್ತಾರೆ. ಆ ಪರ್ಸನಾಲಿಟಿ ನಂಗೆ ಇಷ್ಟ. ಅಂದ್ರೆ ಆ ಪ್ರೈವಸಿ ಮೇಂಟೈನ್ ಮಾಡ್ಕೊಂಡು ಆರಾಮಾಗಿರ್ತಾರಲ್ಲ, ಅದು ನಂಗೆ ಇಷ್ಟ. ತನ್ವೀರ್ ಸರ್, ಇವಾಗ ನಿಮ್ಗೆ ಸಂಚನ ಮ್ಯಾಮ್ ಯಾವ ಒಂದು ಕ್ವಾಲಿಟಿ ಇಷ್ಟ? ಸಿಕ್ಕಾಪಟ್ಟೆ ತರಲೆ ಅನ್ಸುತ್ತೆ. ನೋಡಿದ್ರೆ ಅದು ಇರಲ್ಲ, ಅವರು ಸುಮ್ಮನೆ ಮೀಡಿಯಾ ಮುಂದೆ ಮಾತ್ರ ಹಿಂಗೇನೋ ಇವ್ರ ತರ ಕೂತಿರ್ತಾರೆ. ನನ್ನ ಕಡೆ ಬಿಡಿ ದಯವಿಟ್ಟು ಇವ್ರು ಇದೆ ಅಂತಲ್ಲ, ಬಟ್ ನೈಸ್ ಫಸ್ಟ್ ಸ್ಟಾರ್ಟ್ ಟು ವರ್ಕ್ ವಿತ್. ತುಂಬಾ ಅದು ಅಂದ್ರೆ ಸಿನಿಮಾ ನಾವು ಲೈಕ್ ಎಲ್ಲೋ ನಾವು ಶೂಟ್ ಮಾಡ್ಬೇಕಾದ್ರೆ ಎಲ್ಲ ನಾವು ಆರ್ಟಿಸ್ಟ್ಗಳು, ನಾವು ಆಕ್ಟರ್ಸ್ಗಳು ಆ ಥರ ಯಾವುದು ಇದೇ ಮಾಡಲಿಲ್ಲ. ಎಲ್ಲ ಖುಷಿ ಲವ್ ಲೈಕ್ ಎಲ್ಲ ತುಂಬಾ ಚೆನ್ನಾಗದು ಮಾಡೋದು. ಪ್ರತಿಯೊಂದು ಕಥೆಗೂ, ಸಿನಿಮಾ ಕಥೆಗೂ ಒಂದು ವಿಶೇಷತೆ ಇರುತ್ತೆ. ಸೊ ಹಯಗ್ರೀವಾದ ವಿಶೇಷತೆ ಏನು? ಹಾಗೇನೆ ಪ್ರಸ್ತುತ ಸಮಾಜಕ್ಕೆ ಏನಾದರೂ ಒಂದು ಮೆಸೇಜ್ ಕೊಡುತ್ತಾ ಏನು ಕಥೆ ಅಂತ? ಖಂಡಿತ ಇದೆ ಮೇಡಮ್. ಕಂಟೆಂಟೇ ವಿಶೇಷತೆ ಮೇಡಮ್, ವಿಶೇಷತೆ. ಯೂಶುವಲ್ ಸ್ಟೋರಿಗಿಂತ ಕಾಪ್ಸ್ ಇದೆಲ್ಲ ಬಂದಾಗ, ಕ್ರೈಮ್ ಥ್ರಿಲ್ಲರ್ ಇದು ಡಿಫ್ರೆಂಟ್ ವೇ ಆಫ್ ಸ್ಟೋರಿ ಟೆಲ್ಲಿಂಗ್, ನರೇಷನ್ಸ್, ಆಮೇಲೆ ಪಾತ್ರಗಳಾಗಿರ್ಬೋದು, ಇವೆಲ್ಲ ಇರೋದ್ರಿಂದ ಇದೇ ಬೇರೆ ವಿಭಿನ್ನವಾಗಿದೆ. ಸರ್, ಆ ಪೊಲೀಸ್ ಪಾತ್ರದಲ್ಲಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ಸೊ ಪ್ರಿಪ್ರೇಷನ್ಸ್ ಎಲ್ಲ ಹೇಗೆ, ಅಂದ್ರೆ ಯಾವ ರೀತಿ ಮಾಡ್ಕೊಂಡ್ರಿ? ಇಲ್ಲ ಮೇಡಮ್, ಅದು ಫಿಸಿಕಲಿ ನಮ್ಗೆ ಇದೇ ತರ ಬೇಕು ಅಂತ ಇದು ಕಾಪ್ ಆಗಿ ಅದು ಫಿಟ್ ಇದಾಗಿರ್ಬೇಕು ಅಂತ ಹೇಳಿದ್ರು. ಸೊ ಅದಕ್ಕೊಂದು 3-4 ಮಂತ್ಸ್ ಒಂದು ಇಂಟ್ರೊಡಕ್ಷನ್ ಫೈಟ್ ಇದೆ, ನಮ್ಮ ಅರ್ಜುನ್ ಮಾಸ್ಟರ್ ಮಾಡಿದ್ರು. ಸೊ ಅದಕ್ಕೋಸ್ಕರ ಅಂತ ಒಂದು 6 ಪ್ಯಾಕ್ ಎಲ್ಲ ಮಾಡಿ ಆ ಫೈಟ್ ಮಾಡಿ ತಿರ್ಗಾ ಅದಾದ ನಂತರ ತಿರ್ಗಾ ಕಾಪ್ ಕ್ಯಾರೆಕ್ಟರ್. ಸೊ ಇದಾದ್ಮೇಲೆ ಇನ್ನೊಂದು ಶೇಡ್ ಇರುತ್ತೆ ಅದಕ್ಕೆ. ಸೊ ಫಿಸಿಕಲ್ ಅಪಿಯರೆನ್ಸ್ ಮಾತ್ರ. ಆಮೇಲೆ ಮೆಂಟಲಿ ಆಸ್ ಯೂಶುವಲ್ ಒಂದು ಈ ಪಾತ್ರಕ್ಕೆ ಮಾತ್ರ ಒಂದು ಸ್ವಲ್ಪ ದಿನ ಅದೇ ಗುಂಗಲ್ಲಿ ಇರಬೇಕಾಗಿತ್ತು. ಯಾಕಂದ್ರೆ ಒಂದಿನ ಬಿಟ್ಟು ಒಂದಿನ ಆದ್ರೆ ಅದಕ್ಕೆ ಕ್ಯಾರಿ ಓವರ್ ಮಾಡೋಕ್ಕಾಗಲ್ವಲ್ಲ. ಸೊ ಅದಕ್ಕೆ ಒಂದು 40 to 45 days ನಾನ್ ಸ್ಟಾಪ್ ಶೂಟ್ ಮಾಡಿದ್ವಿ. ನೈಟ್ ಕಂಪ್ಲೀಟ್ ಈ ಸಿನಿಮಾ ನಡೆಯೋದು ನೈಟ್ ಜಾಸ್ತಿ. ಸೊ ಅದಾದ ನಂತರ ಬ್ರೇಕ್ ಕೊಟ್ಟು ತಿರ್ಗಾ ಅನ್ನೋದ್ರ ಶೇಡ್ ಇದೆಲ್ಲ, ಸೊ ಅದನ್ನೆಲ್ಲ ಶೂಟ್ ಮಾಡಿ. ಬಿಕಾಸ್ ನಮ್ಗೆ ಯೂಶಲಿ ಏನಂದ್ರೆ ಸುದೀಪ್ ಸರ್ ಡಿ ಬಾಸ್ನ ನಾವು ಈ ಪೊಲೀಸ್ ಪಾತ್ರದಲ್ಲಿ ಅವಾಗೆಲ್ಲ ಸಾಯಿ ಕುಮಾರ್ ಸರ್ನ ನೋಡ್ತಿದ್ವಿ. ಬಟ್ ಇವಾಗ ನಿಮ್ಮ ನಿಜವಾಗ್ಲೂ ಈ ಲುಕ್ನ ನೋಡಿದ್ರೆ ಮತ್ತಷ್ಟು ಇದೇ ರೀತಿ ಪಾತ್ರಗಳು ತಾವು ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ. ಖಂಡಿತ ಒಳ್ಳೆ ಕಡೆ ಮಾಡೇ ಮಾಡ್ತೀನಿ.
ಸರ್ ಮತ್ತೊಂದೇನಂದ್ರೆ ಇವಾಗ ನೀವು ಪ್ರಸ್ತುತ ನಿಮಗೆ ಇಂಡಸ್ಟ್ರಿನಲ್ಲಿ ನೀವು ನಿಮ್ಮ ಇಷ್ಟು ವರ್ಷದ ಜರ್ನಿ ನೋಡಿದ್ರೆ ಪ್ರಾಮಾಣಿಕವಾಗಿ ನಿಮಗೆ ಇಂಡಸ್ಟ್ರಿ ಹೇಗೆ ಅನಿಸ್ತಿದೆ ಸರ್? ಅಂದ್ರೆ ನೋಡಿ ಸರ್, ಅಂದ್ರೆ ಜೆನ್ಯೂನ್ ಒಪಿನಿಯನ್ ಅಬೌಟ್ ಇಂಡಸ್ಟ್ರಿ. ಇಲ್ಲ ಮೇಡಮ್, ಯಾರು ಬೇಕಾದ್ರೂ ಬರ್ಬೋದು. ಕಲೆ ಇದ್ದವ್ರಿಗೆ ಬೆಲೆ ಸಿಕ್ಕೇ ಸಿಗುತ್ತೆ. ಇಲ್ಲಿ ಕಷ್ಟಪಡ್ಬೇಕು, ಹಾರ್ಡ್ ವರ್ಕ್, ಕಾಂಪಿಟೇಷನ್ ಇದ್ದೇ ಎಲ್ಲಾ ಫೀಲ್ಡ್ ಅಲ್ಲಿ ಯಾವ ತರ ಇರುತ್ತೋ ಅದೇ ತರ ಇಲ್ಲೂ ಮೇಡಮ್. ಯಾವ್ದು ಇಲ್ಲೇನು ಮುಂದೆ ನಮ್ಗೆ ಏನ್ ಕೆಂಪದು ರೆಡ್ ಕಾರ್ಪೆಟ್ ಹಾಕ್ಬಿಟ್ಟು ಬನೇಪ ನೀವು ಕುತ್ಕೊಂಡ್ಬಿಡು ಸಿಂಹಾಸನದಲ್ಲೇ ಆತರ ಮಾಡಲ್ಲ. ನೀವು ಕಷ್ಟಪಡ್ರೆ ನಿಮ್ ಪ್ರತಿಫಲ. ಬಟ್ ಕೆಲವ್ರಿಗೆ ಸಿಗೋದು ಲೇಟ್ ಆಗ್ಬೋದು, ಬಟ್ ಪ್ರಯತ್ನ ಬಿಡಬಾರ್ದು. ಮುಂದಲ್ಲ ಅಂದ್ರೆ ಸಿಕ್ಕೇ ಸಿಗುತ್ತೆ. ತಾಳ್ಮೆ ಅನ್ನೋದು ಮುಖ್ಯ. ಮೇಡಮ್ ನಿಮ್ಗೆ ಸಾರಿ, ನಾನು ಅಲ್ಲಿ ಹಾಯ್ ಅಂತ ಇದ್ದೆ. ಏನ್ ಕ್ವೆಶನ್ ಕೇಳಿದ್ರು? ಅಲ್ಲ ಇಂಡಸ್ಟ್ರಿ ಬಗ್ಗೆ, ಇಂಡಸ್ಟ್ರಿ ಬಗ್ಗೆ ಅಂದ್ರೆ ಹೇಗೆ ಅನಿಸ್ತಿದೆ ಅಂತ. ನಮ್ಮ ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿ ಬಗ್ಗೆನಾ? ಬಿಕಾಸ್ ಇಟ್ಸ್ ಬೀನ್ ಗ್ರೇಟ್ ಮ್ಯಾಮ್. ನನಗೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಾಗ ಜನರಿಂದ ಒಂದು ಅಕ್ಸೆಪ್ಟೆನ್ಸ್ ಖಂಡಿತವಾಗ್ಲೂ ಇದೆ. ಅದೇ ಅವ್ರು ಹೇಳಿದ ಹಾಗೆ ಇಂಡಸ್ಟ್ರಿ ಪೇಷನ್ಸ್ ತುಂಬಾನೇ ಮುಖ್ಯ. ಅಂದ್ರೆ ಬಂದ ತಕ್ಷಣನೇ ಅಪರ್ಚುನಿಟೀಸ್ ಆಗಿರ್ಬೋದು ಎಲ್ಲ ಈಸಿ ವೇ ಅಲ್ಲ, ಬಟ್ ಪೇಷನ್ಸ್ ಇದ್ರೆ ಐ ಥಿಂಕ್ ಯು ಕ್ಯಾನ್ ರೀಚ್ ವೆರ್ ಯು ವಾಂಟ್ ಗೋ ಅಂತ. ಯಾ ಸರ್, ಈ ಸಿನಿಮಾದ ಮೂಲಕ ಎಂಟ್ರಿ ಕೊಡ್ತಾ ಇದ್ದೀರಾ. ಧನ್ವೀರ್ ಸರ್ನ ಒಂದು ಫಸ್ಟ್ ಸಿನಿಮಾ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಖುಷಿ ಆಗುತ್ತೆ ನಮ್ಗೆ. ಅಂದ್ರೆ ಇಬ್ಬರ ಜೊತೆ ವರ್ಕ್ ಮಾಡಿ ಧನ್ವೀರ್ ಜೊತೆ ಇರ್ಬೋದು, ಸಂಜನಾ ಮೇಡಮ್ ಜೊತೆ ಖುಷಿ ಆಗುತ್ತೆ. ಯಾಕಂದ್ರೆ ಅವ್ರಿಬ್ರು ಒಂದು ಸೀನ್ ಹೇಳಿದಾಗ ಅಥವಾ ಅವ್ರ ಡೆಡಿಕೇಶನ್, ಅವ್ರ ವೇ ಆಫ್ ಟ್ರೀಟಿಂಗು ಅದೆಲ್ಲ ತುಂಬಾ ಇಂಪ್ರೆಸ್ ಆಗುತ್ತೆ. ಮತ್ತೆ ವರ್ಕ್ ಮಾಡೋದು ಅಂದ್ರೆ ಒಂದೇನೋ ಒಂದು ಸೀನ್ ಹೇಳಿದಾಗ ಹಿಂಗ್ ಮಾಡ್ಬೋದು, ಏನ್ ಮಾಡ್ಬೋದು, ಆ ಡಿಸ್ಕಷನ್ ಇದೆಯಲ್ಲ, ಅವ್ರ ಡೆಡಿಕೇಶನ್ ನೋಡಿದಾಗ ನಮ್ಗೆ ಏನಾದ್ರು ಒಂದು ಕ್ರಿಯೇಟಿವ್ ಮಾಡ್ಬೇಕು, ಇನ್ನೂ ಸ್ವಲ್ಪ ಏನಾದ್ರು ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ಅನಿಸ್ತಾ ಇರುತ್ತೆ. ಸರ್, ಇನ್ನೊಂದೇ ಒಂದು ರೌಂಡ್ ಇದೆ, ಮಾಡಬಹುದಾ? ಟೈಮ್ ಇದೆ ಅಂದ್ರೆ ಒಂದು 10 ನಿಮಿಷ. ಖಂಡಿತ ನಿಮ್ಗೆ ಅಂತಾನೆ ಟೈಮ್ ಕೊಟ್ಟಿದ್ದೀವಿ ಮಾಡಿ ಮೇಡಮ್. ಸರ್, ಇದು ಆಟದ ಹೆಸರು ಫೈರ್ ವಾಟರ್ ಐಸ್ ಕ್ಯೂಬ್ ಅಂತ. ಒಂದು ಫೈರ್ ವಾಟರ್ ಐಸ್ ಕ್ಯೂಬ್. ಸಿನಿಮಾ ಬಿಟ್ಟು ಏನೂ ಕೇಳಲ್ಲ ಸರ್, ಖಂಡಿತವಾಗ್ಲು. ಸರ್, ನಾನು ಪ್ರಶ್ನೆಗಳು ಕೇಳ್ತೀನಿ, ಅದು ಸಿನಿಮಾಗೆ ಸಂಬಂಧಪಟ್ಟಿರೋದು. ನಿಮ್ಗೆ ಅದು ನಿಜ ಅನ್ಸಿದ್ರೆ ನೀವು ಫೈರ್ ಅಂತ ಹೇಳ್ಬೋದು ಸರ್, ಇಲ್ಲ ಅಂದ್ರೆ ಸುಳ್ಳು ಅಂದ್ರೆ ವಾಟರ್ ಅನ್ಬೋದು. ನಿಮ್ಗೆ ರಿವೀಲ್ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ಐಸ್ ಕ್ಯೂಬ್ ಅಂತ. ಫೈರ್ ಅಂದ್ರೆ ನಿಜ, ಸತ್ಯ. ಅದನ್ನ ನೋಡ್ಕೊಂಡೆ ಸತ್ಯ ಬೆಂಕಿ ಇದ್ದಂಗೆ, ಅದಕ್ಕೆ ಸುಳ್ಳು ನೀರಿದ್ದಂಗೆ. ಅದಕ್ಕೋಸ್ಕರ ಏನು ಹೇಳ್ದೆ ಅದು ಐಸ್ ಕ್ಯೂಬ್ ಇದ್ದಂಗೆ. ಐಸ್ ಕ್ಯೂಬ್ ಇದ್ದಂಗೆ ಹೇಳಿ ಕನ್ನಡದಲ್ಲಿ ಒಂದ್ಸತಿ ಅಲ್ಲ. ಫೈರ್ ವಾಟರ್ ಐಸ್ ಕ್ಯೂಬ್. ಕನ್ನಡದಲ್ಲಿ ಒಂದ್ಸತಿ ಫೈರು ಏನ್ ಫೈರ್? ಬೆಂಕಿ ಅದು ಸತ್ಯ ಬೆಂಕಿ ಇದ್ದಂಗೆ, ಸುಳ್ಳು ನೀರಿದ್ದಂಗೆ, ಇನ್ ಬಿಟ್ವೀನ್ ಇದ್ರೆ ಐಸ್ ಕ್ಯೂಬ್. ನಿಮ್ಗೆ ಇಷ್ಟ ಇಲ್ಲ ಅಕಸ್ಮಾತ್ ಹೇಳೋದು ಅಂದ್ರೆ ಐಸ್ ಕ್ಯೂಬ್. ಪಾಸ್ ಅಂದ್ರೆ ಪಾಸ್ ಅಲ್ಲ, ಐಸ್ ಕ್ಯೂಬ್. ಕೇಳೋಣ ಸರ್, ಸ್ಟಾರ್ಟ್ ಮಾಡಿ. ಓಕೆ. ಧನ್ವೀರ್ ಹಯಗ್ರೀವದಲ್ಲಿ ಡಬಲ್ ಶೇಡ್ ಅಂತ ಕಾಣಿಸ್ಕೊಂಡಿದ್ದಾರೆ. ಬೆಂಕಿ. ಓಕೆನಾ? ಸತ್ಯ ತಾನೆ? ಸತ್ಯ. ಇನ್ನೊಬ್ಬ ಸ್ಟಾರ್ ಈ ಸಿನಿಮಾದಲ್ಲಿ ಕ್ಯಾಮಿಯೋ ಮಾಡಿದ್ದಾರೆ. ಐಸ್ ವಾಟರ್. ವಾಟರ್ ಅಂದ್ರೆ ಸುಳ್ಳು, ನೀವು ಐಸ್ ಕ್ಯೂಬ್ ಬಂದ್ರಿ. ಓಕೆ. ಮೆಡಿಕಲ್ ಫೀಲ್ಡ್ಗೆ ಸಂಬಂಧಪಟ್ಟಿರೋ ಕೆಲವು ಎಲಿಮೆಂಟ್ಸ್ ಸಿನಿಮಾ ಕಥೆನಲ್ಲಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಬೆಂಕಿ. ಸಿನಿಮಾದಲ್ಲಿ ನಾಯಕ ಧನ್ವೀರ್ ಪಾತ್ರಕ್ಕೆ ತಂದೆ ತಾಯಿ ಯಾರೂ ಇರೋದಿಲ್ಲ. ಐಸ್ ಕ್ಯೂಬ್. ಸರ್, ಸುಮ್ಮನೆ ಕೂತಿದ್ದೀನಿ ಸರ್, ಹೇಳ್ತಾರೆ. ನಾಯಕಿ ಪಾತ್ರ ಅರ್ಧ ಸಿನಿಮಾ ಆಗೋದ್ರಲ್ಲಿ ಸತ್ ಹೋಗುತ್ತೆ. ಬೆಂಕಿ. ಓಕೆ. ನಾಯಕ ಚಿಕ್ಕವನಿದ್ದಾಗ ಅವನ ಜೀವನದಲ್ಲಿ ಕೆಟ್ಟ ಘಟನೆ ನಡೆದಿರುತ್ತೆ. ಹಿಂದೆ ನಡೆದಿರೋ ಕ್ರೈಮ್ನ ಜಾಡು ಹಿಡಿದು ಹೋಗೋ ಕಥೆ. ಐಸ್ ಕ್ಯೂಬ್. ಬೆಂಕಿ. ಕತೆ ಹೇಳ್ಬಿಡಿ. ಏನ್ ಕತೆ ಹೇಳಿದ್ರು ಅವರು? ನೀವೇನೇನ್ ಸಿನಿಮಾ ಮಾಡಿದ್ರ ಅಂತಂದ್ರೆ ಕತೆ ಗೊತ್ತಿಲ್ಲ ನಿಮ್ಗೆ? ಏನ್ ಚಿಕ್ಕ ಹುಡುಗನ ಇವಾಗ ಹೇಳಿದ್ರು ಅದಕ್ಕೆ ನಾಯಕ ಸರ್, ಇದೇನ್ ಸರ್ ಇದು ಸಿನಿಮಾ ಕತೆ ಗೊತ್ತಿದ್ರೆ ಹೀರೋಯಿನ್ ನಾಯಕ ಚಿಕ್ಕವನಿದ್ದಾಗ ಅವನ ಜೀವನದಲ್ಲಿ ಕೆಟ್ಟ ಘಟನೆ ನಡೆದಿರುತ್ತೆ. ಹಿಂದೆ ನಡೆದಿರೋ ಕ್ರೈಮ್ನ ಜಾಡ್ ಹಿಡಿದು ಹೋಗೋ ಕತೆ ಇದು. ಹೌದು, ಚಿಕ್ಕ ಹುಡುಗನಲ್ಲಿ ಕ್ರೈಮ್. ಸತ್ಯ. ಓಕೆನಾ? ಆಮೇಲೆ ಧನ್ವೀರ್ ಈ ಸಿನಿಮಾದಲ್ಲಿ ಪೊಲೀಸ್ ವೇಷದಲ್ಲಿರೋ ಗ್ಯಾಂಗ್ಸ್ಟರ್. ಬೆಂಕಿ. ಅಂದ್ರೆ ನಿಜ ಅಂತ. ಸತ್ಯ. ಸರ್, ಒಂದ್ ಸಾಲಿನಲ್ಲಿ ಉತ್ತರ ಹೇಳ್ಬೇಕು. ಸೊ, ಅರ್ಜುನ್ ಹಯಗ್ರೀವ ಒಂದೇ ಒಂದ್ ಸಾಲಿನಲ್ಲಿ ಏನ್ ಅನ್ಸುತ್ತೆ? ಅರ್ಜುನ್ ಹಯಗ್ರೀವ. ಬೆಂಕಿ. ಒಂದ್ ಸಾಲಲ್ಲಿ ಹೇಳ್ಬೇಕು. ಅರ್ಜುನ್ ಹಯಗ್ರೀವ ಬಗ್ಗೆ ಏನ್ ಅನ್ಸುತ್ತೆ? ವೆರಿ ರಫ್ ಅಂಡ್ ಟಫ್. ಮಾನ್ಸ್ಟರ್. ನಾಯಕಿ ಪಾತ್ರ ಐಸ್ ಕ್ಯೂಬ್. ವಿಲನ್ ಪಾತ್ರ
Excuse me. ಐಸ್ ಕ್ಯೂಬ್ನಾ? ಪೂರ್ತಿ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯ? ಏನ್ ಕತೆ ಬಗ್ಗೆ? ಈ ಸಿನಿಮಾದ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯ ಒಂದ್ ಲೈನ್ ಅಲ್ಲಿ? ಸಕಲಾಗಿದೆ. ಬೆಂಕಿ. ಬೆಂಕಿ. ಓಕೆ. ಸಿನಿಮಾದ ಕ್ಲೈಮ್ಯಾಕ್ಸ್ ಬೆಂಕಿ. ಒಂದು ವರ್ಡ್. ಬೆಂಕಿ. ಬೆಂಕಿ. ಶೂಟಿಂಗ್ ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿತ್ತು. ಸಿನಿಮಾದಲ್ಲಿ ತುಂಬಾ ಕಾಡೋ ಪಾತ್ರ? ನಾಯಕ ನಾಯಕಿ ಬಿಟ್ಟು ಸಿನಿಮಾನೇ ಕಾಡುತ್ತೆ ಸಿನಿಮಾದ ಕಾಡುತ್ತೆ. Okay. ಪಾತ್ರ ಕೇಳಿದ್ರು ಪಾತ್ರ ಕೇಳಿ. ಸಿನಿಮಾ ಅಂತ ಹಂಗೆ ಪಾತ್ರ. ಸಿನಿಮಾದಲ್ಲಿ ತುಂಬಾ ಕಾಡೋ ಸನ್ನಿವೇಶ? ಕ್ಲೈಮ್ಯಾಕ್ಸ್. ಓಕೆ. ಇನ್ನು ಸಿನಿಮಾದಲ್ಲಿ ತುಂಬಾ ಕಾಡೋ ವಿಚಾರಗಳು? ಅದು ನೀವು 27ನೇ ತಾರೀಕು ನೋಡ್ಬೇಕಾಗುತ್ತೆ. ನೋಡ್ಬೇಕಾ? ನೀವು ಸಾಕು, ನೀವೆಲ್ಲಾನು ಬ್ಯಾಲೆನ್ಸ್ಕೊಂಡು ಸರ್ ಥ್ಯಾಂಕ್ ಯು ಸೋ ಮಚ್. ನಂಗೆ ನಿಜ ಖುಷಿ ಆಯ್ತು ಸರ್, Thank you. ನಿಮ್ಮನ್ನ ಎಸ್ಪೆಷಲಿ ಈ ಪಾತ್ರದಲ್ಲಿ ನೋಡಿ ತುಂಬಾ ಖುಷಿ ಆಯ್ತು. Thank you, ಸೊ ಫೈನಲಿ 27ಕ್ಕೆ ಬರ್ತಾ ಇದ್ದೀರಾ. ಸೊ ಜನರು ಈ ಸಿನಿಮಾವನ್ನ ಥಿಯೇಟರ್ಗೆ ಬಂದು ನೋಡ್ಬೇಕು ಅಂದ್ರೆ ಯಾಕೆ ನೋಡ್ಬೇಕು ಹೇಳ್ಬಿಡಿ ನಮ್ಮ ಆಡಿಯನ್ಸ್. ಇಲ್ಲ ಅವನು ಅದೇ ಹೇಳ್ದಂಗೆ ಏನೋ ದೊಡ್ಡದು ಮಾಡ್ಬಿಟ್ಟಿದೀವಿ ಅಂತಲ್ಲ, ಒಂದು ಹೊಸತನದ ಮುಖಾಂತರ ಒಂದು ಹೊಸ ಕಥೆನ ವೇ ಆಫ್ ಟೆಲಿಂಗ್, ನರೇಷನ್ ಇದೆಲ್ಲ ಸ್ಟೈಲ್ ಬೇರೆ ಇದೆ. ಹೊಸ ಕಂಟೆಂಟ್ ಮುಖಾಂತರ ಇದೇ ಫೆಬ್ರವರಿ 27ನೇ ತಾರೀಕು ರಾಜ್ಯಾದ್ಯಂತ ಎಲ್ಲಾ ಚಿತ್ರಮಂದಿರಗಳಲ್ಲೂ ಹಯಗ್ರೀವ ಚಿತ್ರ ರಿಲೀಸ್ ಆಗ್ತದೆ. ಸೊ ದಯಮಾಡಿ ಎಲ್ಲರೂ ನಿಮ್ಮ ಹತ್ತಿರ ಚಿತ್ರಮಂದಿರಕ್ಕೆ ಬಂದು ನಮ್ಮ ಸಿನಿಮಾನ ನೋಡಿ. ಈ 4 ಪಿಕ್ಚರ್ಗಳಿಗೆ ನನಗೆ ತೋರಿಸಿದಂಥ ಪ್ರೀತಿ ಪುರತ ಆಶೀರ್ವಾದ ನನ್ನ ಹಯಗ್ರೀವ ಚಿತ್ರತಂಡದ ಮೇಲೂ ಇರಲಿ ಅಂತ ಕೇಳ್ಕೊತೀನಿ. ದಯಮಾಡಿ ಎಲ್ಲರೂ ಕನ್ನಡ ಚಿತ್ರಗಳನ್ನ ಚಿತ್ರಮಂದಿರದಲ್ಲಿ ನೋಡಿ, ಪೈರಸಿಗೆ ಬೆಂಬಲ ಕೊಡಬೇಡಿ. ಥ್ಯಾಂಕ್ ಯು. ನಮ್ಮ ಹಯಗ್ರೀವ ಸಿನಿಮಾ ಒಂದು ಹೊಸ ಕಾನ್ಸೆಪ್ಟ್ ಜೊತೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದೀವಿ. ಇಷ್ಟು ವರ್ಷ ಕೊಟ್ಟಿದಂಥ ಪ್ರೀತಿ ಇನ್ನ ಜಾಸ್ತಿ ಹಯಗ್ರೀವಂಗೂ ಕೊಡಿ ಅಂತ ಕೇಳ್ಕೊತಾ 27 ಫೆಬ್ರವರಿ ಸಿನಿಮಾ ಥಿಯೇಟರ್ಸಿಗೆ ಬನ್ನಿ, ತುಂಬಾ ಪ್ರೀತಿ ಕೊಡಿ ಅಂತ ಕೇಳ್ಕೊತೀನಿ. 27ನೇ ತಾರೀಕು ಎಲ್ಲರೂ ಥಿಯೇಟರ್ಗೆ ಬಂದು ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಹಯಗ್ರೀವ ಸಿನಿಮಾ ನೋಡಿ, ಎಲ್ಲರೂ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ರಿವ್ಯೂ ಬರೀರಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಹಯಗ್ರೀವ ಸಿನಿಮಾ ತಂಡದ ಮಾತುಗಳು. ಇದೇ ಫೆಬ್ರವರಿ 27ಕ್ಕೆ ಹಯಗ್ರೀವ ಸಿನಿಮಾ ಬರ್ತಾ ಇದೆ. ನಾವೆಲ್ಲರೂ ಕೂಡ ಈ ಸಿನಿಮಾವನ್ನ ಥಿಯೇಟರ್ಗೆ ಹೋಗಿ ನೋಡೋಣ, ಕನ್ನಡ ಸಿನಿಮಾಗಳನ್ನ ಬೆಳೆಸೋಣ.